ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಶ್ರೀ ಡಾಕ್ಟರ್ ಎಂ. ಅನೇಕರು ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಾನು ಪೂಜ್ಯ ಕರಿಯಪ್ಪನವರ ಪಾದಾರವಿಂದಗಳಲ್ಲಿ ನನ್ನ ನಮನಗಳನ್ನು ಸಲ್ಲಿಸ್ತಾ ಮತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಈ ಸಂಸ್ಥೆಯನ್ನು ನಡೆಸತಕ್ಕಂಥ ಶ್ರೀಕಂಠ ಮಿತ್ರರಲ್ಲಿ ಬಲವಾಗಿ ರೀತಿ ಸಂಸ್ಥೆ ನಡೆಸತಕ್ಕಂಥ ಎಲ್ಲ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು, ಹಿತೈಷಿಗಳು ಮತ್ತು ಮಕ್ಕಳು ಹಾಗೂ ಅಧ್ಯಾಪಕರು, ಮಿತ್ರರು ಅನೇಕರು ಈ ಸಂದರ್ಭದಲ್ಲಿ ಸೇರಿದ್ದಾರೆ. ನನಗೆ ಗೊತ್ತಿದೆ, ಈಗ ಹೆಚ್ಚು ವಿಳಂಬ ಆಗಿದೆ ಮತ್ತೆ ಕೆಲವರಿಗೆ ತಿಂದಿಲ್ಲ. ಆದರೂ ಸಹ ಕರ್ತವ್ಯವಾಗಿ ಎರಡು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ದಿವಸ ನನ್ನನ್ನು ಇಷ್ಟೊಂದು ಮುಖ್ಯ ಅತಿಥಿಗಳಾಗಿ ಕರೆದು ಮಾಡತಕ್ಕಂಥದ್ದು ನಾನು ಮಾಡಿರೋ ಸಾಧನೆಗಲ್ಲ, ಅಥವಾ ನಾನೇನು ಮಾಡಬೇಕಾಗಿದೆ ಅಂತ ಅಲ್ಲ. ನನ್ನ ಹಳೆಯ ಎಲ್ಲ ಸಿದ್ಧಾರ್ಥಿಗಳಲ್ಲಿ ಒಂದು ಭಾವನೆ ಇದೆ. ನಾನು ಅನೇಕ ಜನ ಕರಿಯಪ್ಪನವರ ಸಂಸ್ಥೆಯಲ್ಲಿ ಓದಂಥವ್ರನ್ನ ಭೇಟಿ ಮಾಡಿದ್ದೀನಿ, ಅವರು ಭೇಟಿ ಮಾಡಿದ್ದಾರೆ. ಅವ್ರಿಗೆಲ್ಲ ಒಂದು ಕೋರಿಕೆ, ಏನು ಕರಿಯಪ್ಪನವರ ಸಂಸ್ಥೆಯಲ್ಲಿ ನಾವು ಓದಂಥವರು ನಾವೆಲ್ಲ ಇಷ್ಟು ಉನ್ನತ ಸ್ಥಾನಕ್ಕೆ ಏರಿದ್ದೇವೆ. ನಾವು ಜೀವನದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದೇವೆ. ಕರಿಯಪ್ಪನ ಸಂಸ್ಥೆಗೆ ನಾವು ಅವರ ಒಂದು ಸಂದರ್ಭದಲ್ಲಿ ಹೋಗಬೇಕು, ನಮ್ಮ ಕೈಲಾದದನ್ನ ಕರಿಯಪ್ಪನ ಸಂಸ್ಥೆಯಲ್ಲಿ ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ಅಂತರಾಳದ ಭಾವನೆಯನ್ನ ಇಟ್ಕೊಂಡಿದ್ದಾರೆ. ಅದು ನನ್ನನ್ನು ಯಾವಾಗಲೂ ಕೊಡ್ತಾ ಇತ್ತು. ಸಂಸ್ಥೆಗೆ ಯಾವಾಗ ಬರಬೇಕಲ್ಲ, ಏನು ಯಾವ ಸಂದರ್ಭ ಬೇಕಲ್ಲ. ಇಂದಿನ ಅಧ್ಯಕ್ಷರುಗಳು ಪದಾಧಿಕಾರಿಗಳಿದ್ದಾಗ ಸಾಧ್ಯವಾಗಿಲ್ಲ. ಇವತ್ತು ಶ್ರೀಕಂಠವರೆಲ್ಲ ಒಂದು ಉದಾತ್ತ ಮನೋಭಾವ ಏನಿದೆ ಅಂದರೆ, ಆ ಹಳೆ ವಿದ್ಯಾರ್ಥಿಗಳು ಯಾರು ಒಬ್ಬ ಕರೀಬೇಕು ಅಂತೇಳಿ. ನಾನು ಪುಟ್ಟೇಗೌಡನಾಗಿ ನಿಂತು ಮಾತಾಡ್ತಾ ಇಲ್ಲ, ಅಥವಾ ಪುಟ್ಟೇಗೌಡ ಅಲ್ಲ ಇಲ್ಲಿ ನನಗೆ ಬಂದಿರ್ತಕ್ಕಂಥ ನನ್ನ ಹಳೆಯ ಎಲ್ಲ ಮಿತ್ರರ ಒಂದು ಸಂಘಟನೆಯ ಫಲವಾಗಿ ನಾನು ನಾಮಾಂಕಿತವಾಗಿ ಮಾತ್ರ ಸಲ್ಲಿಸಿದ್ದೇನೆ. ಅದೆಲ್ಲ ನನ್ನ ಹಳೆ ಹಳೆ ಸೇರ್ತಕ್ಕಂಥ ಹೇಳಿ ನಾನು ಭಾವಿಸಿ ಈ ಬಡನ 2 ವಿಚಾರಗಳನ್ನ ಹೊಂದ್ಕೋಬೇಕು ಅಂತ ಇಷ್ಟಪಡ್ತೇನೆ. ಕರಿಯಪ್ಪನವರು ನನ್ನಂತಹ ನನ್ನ ಮುಂದೆ ಕೂತಿರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರಿಗೆ ಜೀವನದ ದಾರಿ ದೀಪವಾಗಿದ್ದಾರೆ. ನಾವು ಸಾಯುವವರೆಗೂ ಕರಿಯಪ್ಪನವರ ಹೆಸರು ಹೇಳ್ಕೊಂಡು ಇಲ್ಲಿ ಅಧ್ಯಾಪಕರಾಗಿರ್ತಕ್ಕ ರಾಘವೇಂದ್ರರು, ಚಿಕ್ಕಮಂಗಪ್ಪನವರು, ಒಬ್ಬಳೇಗೌಡರು, ಇನ್ನು ಅನೇಕ ಜನ ಉಪಾಧ್ಯಾಯಗಳನ್ನ ನೆನಕೊಳ್ತಾ ನಾವು ನಮ್ಮ ಬದುಕನ್ನು ಸಾಕ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಅಕಸ್ಮಾತ್ ಒಂದು ವೇಳೆ ಏನಾದರೂ ಒಂದು ಮಾಡಿದ್ದೇವಪ್ಪ ಅಂತಂದ್ರೆ ಅದು ನನ್ನದಲ್ಲ, ಪೂಜ್ಯ ದಿವಂಗತ ಕರಿಯಪ್ಪನವರಿಗೆ ಸೇರ್ತಕ್ಕಂಥದ್ದು ಅಂತಕ್ಕಂಥ ವಿಚಾರವನ್ನು ನಾನು ತಿಳಿಸೋದಕ್ಕೆ ನನ್ನ ಅಂತರಾಳದ ಬಯಸಿದ್ದೆ. ನಾನು ಪುಸ್ತಕವನ್ನು ಕರೆದು ಹೋಗಿ ಯಾಕೆ ಹೋಗಿ ಈ ಪುಸ್ತಕವನ್ನು ಓದ್ತಾ ಇದ್ದೆ. ಈ ಪುಸ್ತಕದಲ್ಲಿ ಕರಿಯಪ್ಪನವ್ರ ಬಗ್ಗೆ ಒಂದು ವಿವರವನ್ನು ಕೊಟ್ಟಿದ್ದಾರೆ. ಕರಿಯಪ್ಪನವರು ಅವರ ಓದು ಬುಕ್ಸ್ ಏನಾಗಬೇಕು ಏನು ಅಂತ ಅವರೆಲ್ಲ ತರಗತಿಯಲ್ಲಿದ್ದಂಥ ಒಂದು ವಿದ್ಯಾರ್ಥಿಗಳಲ್ಲಿ ಕರಿಯಪ್ಪನವರು ಒಬ್ಬರು. ಅವರು ಬರೆದಿದ್ರಂತೆ, ಅದನ್ನು ಬರೆದಿದ್ದಾರೆ ಲೇಖನದಲ್ಲಿ. ಅವರು ನಾನು ಪುನಃ ನನ್ನ ಹಳ್ಳಿಗೆ ಹೋಗಿ ನನ್ನ ಹಳ್ಳಿಯ ಜನರ ಜೊತೆ ಜೀವನ ನಡೆಸಿ ಅವರಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿ ನನ್ನ ಜೀವನವನ್ನು ನನ್ನ ಹಳ್ಳಿಯಲ್ಲಿ ನಾನು ಹುಟ್ಟಿದಂಥ ಸ್ಥಳದಲ್ಲಿ ಕಳೀಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಅವರು ಹೊಂದಿದ್ದರು. ನಾನು ಅನುಭವಿಸಲಿಕ್ಕೆ ಪಾಲಿದ್ದೆ. ಅದಾದ ಓದು ಮುಗಿದು ಬಂದಿರಲಿ ಪ್ರಾರಂಭ ಆದಾಗ
ಆ ಪ್ರೊಫೆಸರ್ ಅವರು ಇಲ್ಲಿ ಬಂದು ಕರಿಯಪ್ಪನವರ ಸಂಸ್ಥೆಯಲ್ಲಿ ನೋಡಿ ಅವರ ಪುರುಷರಲ್ಲಿ ಪ್ರಾರಂಭ ಮಾಡುವಂತಹ ಒಂದು ವಿದ್ಯಾಸಂಸ್ಥೆಯನ್ನ ಅದು ಓಪನ್ ಮಾಡಿ ಅವರು ಹೇಳ್ತಾರೆ ಈ ಪುಸ್ತಕ ಬರೆದಿದ್ದಾರೆ. ಕರಿಯಪ್ಪನವರು ಏನು ಬರೆದಿದ್ದರು ಅವತ್ತಿನ ದಿವಸ ಅಂತಹ ಒಂದು ಉದಾತ್ತ ಧ್ಯೇಯವನ್ನ ಇಟ್ಟುಕೊಂಡು ಈ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾ ಇದೆ. ಇದಕ್ಕೆ ಅತ್ಯಂತ ಯಶಸ್ವಿಯಾಗಿ ಅಂತ ಹೇಳಿ ಹರಸಿಕೊಂಡಂತ ಅಂತ ಅಧ್ಯಾಪಕರು ಕರಿಯಪ್ಪನವರಿಗೂ ಮಹಾತ್ಮ ಗಾಂಧೀಜಿಯವರ ಅನೇಕ ಜೀವನದ ಘಟನೆಗಳು ಅವರಲ್ಲಿ ಮನೆ ಮಾಡಿಕೊಂಡಿದ್ದು. ಕರಿಯಪ್ಪನವ್ರನ್ನ ನಾವು ನಮ್ಗೇನಪ್ಪ ಒಂದು ನಮ್ಮ ಜೀವನದಲ್ಲಿ ಅತ್ಯಂತ ಸಂತೋಷವಾದ ದಿನ ಅಂತಂದ್ರೆ ಕರಿಯಪ್ಪನವರು ಬದುಕಲಿದ್ದಾಗ ನಾವು ಅವರ ಇದ್ರಲ್ಲಿ ವಿದ್ಯಾಭ್ಯಾಸ ಮಾಡೋದು ನಮ್ಮ ಒಂದು ಪುಣ್ಯ. ಅಂತಹ ಪುಣ್ಯ ಕೆಲಸದಲ್ಲಿ ನಾವು ಭಾಗಿಯಾಗಿ ಈ ದಿವಸ ನಾನು 1964ನೇ ಇಸ್ವಿನಲ್ಲಿ ಇಲ್ಲಿಗೆ ಬಂದವರು. 66ನೇ ಇಸ್ವಿಯಲ್ಲಿ 71ನೇ ಇಸ್ವಿಯವರಿಗೆ ನಾನು ಡಾಕ್ಟರ್ ರಾಮೇಗೌಡರವರ ಒಂದು ಪ್ರಭಾವಿತನಾಗಿ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಮತ್ತು ಅವರನ್ನ ರಾಮೇಗೌಡರವರನ್ನ ಅವತ್ತಿನಿಂದ 66ನೇ ಇಸ್ವಿಯಿಂದ ಇವತ್ತು ಸಹ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಡಾಕ್ಟರ್ ರಾಮೇಗೌಡರವರು ಪ್ರಥಮವಾದಂತಹ ಒಂದು ಸ್ಥಾನದಲ್ಲಿ ಇಟ್ಕೊಂಡು ನಮ್ಮ ಸಂಸ್ಥೆಯನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ನನಗೆ ಆಶೀರ್ವಾದ ಮಾಡ್ತಾರೆ. ನಾನು ಕರಿಯಪ್ಪನವ್ರು ಬಿಟ್ಟರೆ ರಾಮೇಗೌಡರವರಲ್ಲಿ ಈ ಒಂದು ವಿಶೇಷತೆಯನ್ನು ನನಗೆ ಕಂಡಿದ್ದೇನೆ. ಆದ್ರಿಂದ ಪೂಜ್ಯ ಕರಿಯಪ್ಪನವರು ಏನು ಒಂದು ಆಸೆಯನ್ನು ಇಟ್ಕೊಂಡಿದ್ರು ಅದರಲ್ಲಿ ನಾನೊಂದು ಕಿಂಚಷ್ಟು ಆಸೆ ನನಗೂ ಇತ್ತು. ನಾನು ಒಂದು ವಿದ್ಯಾಸಂಸ್ಥೆಯನ್ನ ಕರಿಯಪ್ಪನವ್ರ ರೀತಿ ನನ್ನ ಜೀವನದಲ್ಲಿ ನಾನು ಅದನ್ನು ಪ್ರಾರಂಭ ಮಾಡಬೇಕು ಅಂತೀನಿ. ಇವತ್ತು 40 ವರ್ಷಗಳಿಂದ ಸತತವಾಗಿ 40 ವರ್ಷಗಳಿಂದ ಹಳ್ಳಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ಮೈಸೂರಿನಲ್ಲಿ ಬಿಸಿನೆಸ್ ಕಾಲೇಜು, ನಾನು ಸ್ವಲ್ಪ ದಿವಸದಲ್ಲಿ ಒಂದು ಲಾ ಕಾಲೇಜು ಮತ್ತು ಹೀಗೆ ಈ ಸಂಸ್ಥೆಯನ್ನು ಬಳಸ್ಕೊಳ್ತಕ್ಕಂಥ ಹುಚ್ಚು, ಆ ಹಂಬಲ, ಆ ತುಮಲ ನನ್ನಲ್ಲಿದೆ. ನನ್ನ ಅನೇಕ ಸ್ನೇಹಿತರುಗಳಲ್ಲಿ ಕುಮಾರ್, ಸಿದ್ದೇಗೌಡರು, ಚೂಡೇಗೌಡರು ಇಂಥ ಅನೇಕ ಸ್ನೇಹಿತರುಗಳಿದೆ. ಈಗ ಅವೆಲ್ಲ ವಿಚಾರಗಳಿರಲಿ, ಅದರ ಮುಂದೆ ಬಂದಾಗ ಮಾತಾಡೋಣ. ಇವತ್ತು ಸಂದರ್ಭದಲ್ಲಿ ನಾನು ಅವರೆಲ್ಲರೂ ಅಭಿವೃದ್ಧಿ ಪಡೆದ ಒಂದು ವಿಚಾರವನ್ನ ಶ್ರೀಕಂಠ ಅವರ ಜೊತೆಗೆ ಹಂಚ್ಕೊಳ್ಳೋಕೆ ಬಂದಿದ್ದೇನೆ. ಕರಿಯಪ್ಪನವರ ಹೆಸರಲ್ಲಿ ಏನಾದರೂ ಒಂದು ದತ್ತಿಯನ್ನ ನಾವು ಹಳೆಯ ವಿದ್ಯಾರ್ಥಿಗಳು ಅದನ್ನ ಮಾಡಿ ಆ ಹಣವನ್ನು ಇಲ್ಲಿ ಕೂಡಿ ಹಾಕಿ ಆ ಹಣದ ಹಣದಿಂದ ಬರ್ತಕ್ಕಂಥ ಬಡ್ಡಿ ಇಲ್ಲ. ಈ ಕರಿಯಪ್ಪನವರು ಏನು ಆದರ್ಶಾತ್ಮಕ ನೀತಿ ಮತ್ತು ಅವರ ಉದಾತ್ತ ಧ್ಯೇಯ ಇತ್ತು, ಆ ಧ್ಯೇಯಗಳಿಗೆ ಬಳಸೋದಕ್ಕೆ ನಾನು ಶ್ರೀಕಂಠವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅಂತಹ ದತ್ತಿಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನನ್ನೆಲ್ಲ ಸ್ನೇಹಿತರನ್ನ ನಾನು ಕೇಳಿದ್ದೇನೆ. ಆ ದತ್ತಿಯಲ್ಲಿ ಬರ್ತಕ್ಕಂಥ ಹಣವನ್ನ ಉಪಯೋಗಿಸಲಿಲ್ಲ. ಹಣ ಹಾಗೇ ಇರುತ್ತೆ. ಕರಿಯಪ್ಪನವರ ಸಂಸ್ಥೆ ಮತ್ತು ನಮ್ಮ ಹಳೆ ವಿದ್ಯಾರ್ಥಿಗಳ ಜಂಟಿ ಖಾತೆಯಲ್ಲಿ ಯಾವತ್ತೂ ಇರುತ್ತೆ. ಅದರಿಂದ ಬರ್ತಕ್ಕಂಥ ಬಡ್ಡಿಯಿಂದ ಅದನ್ನ ಈ ಒಂದು ಕಾರ್ಯವನ್ನು ನಡೆಸ್ಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಮತ್ತು ಇನ್ನು ಮುಂದೆ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಶ್ರೀಕಂಠವ್ರ ಜೊತೆಯಲ್ಲಿ ಇವತ್ತು ಪದಾಧಿಕಾರಿ ನಾಗರಾಜರು ಎಲ್ಲ ಬಹಳ ಜನ ನನಗೆ ಗೊತ್ತಿರ್ತಕ್ಕಂಥವರೇ ಕಾರ್ಯಕರ್ತರಿದ್ದಾರೆ. ಅವರೆಲ್ಲರೂ ಇದಕ್ಕೆ ಅನುಮತಿ ಕೊಳ್ಳಿ ಅಥವಾ ದತ್ತಿಯನ್ನು ಪ್ರಾರಂಭ ಮಾಡೋಣ. ಅದಕ್ಕೆ ಯಾರ್ಯಾರು ಹಳೆ ವಿದ್ಯಾರ್ಥಿಗಳಿದ್ದು ಇಲ್ಲಿಂದ ಓದಿದವರು ಬಹಳಷ್ಟು ಜನ ಬಹಳಷ್ಟು ಒಂದು ದೊಡ್ಡ ಉದ್ಯಮಿಗಳಿದ್ದಾರೆ. ಅವ್ರನ್ನೆಲ್ಲ ಭೇಟಿ ಮಾಡಿ ಅವರಿಂದ ಏನಾದರೂ ಸಹಾಯವನ್ನು ಮಾಡಿ ಇಲ್ಲಿ ಕರಿಯಪ್ಪನವರ ಹೆಸರಿಗೆ ಒಂದು ದತ್ತಿಯನ್ನ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನನ್ನ ಹಳೆಯ ವಿದ್ಯಾರ್ಥಿಗಳ ಸಂಘದ ಪರವಾಗಿ ನಾನು ಹೀಗೆ ಸಾಂಕೇತಿಕವಾಗಿ ನನ್ನನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಅಂತಹ ಒಂದು ಕೆಲಸವನ್ನು ಕೊಟ್ಟಂತ ನಮ್ಮ ಶ್ರೀಕಂಠನವರು ನನಗೆ ಆಶ್ಚರ್ಯ ಹೇಳ್ತಾರೆ. ರಾಮೇಗೌಡರು ನಾವು ಭೇಟಿಯಾದಾಗೆಲ್ಲ ಶ್ರೀಕಂಠವ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅವ್ರು ಹಾಗೆ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಇದು ಇದು ಕೆಟ್ಟ ಇದೆ ಅಂತ. ಶ್ರೀಕಂಠವರಲ್ಲಿ ನಾನು ಒಂದನ್ನ ನಾನು ಕಂಡಿದ್ದೇನೆ. ಅವ್ರಿಗೆ ಭಗವಂತ ಅವರ ಜೀವನ ಮಾಡ್ಕೊಳ್ಳಿಕ್ಕೆ, ಅವರ ಕುಟುಂಬದ ಜೀವನ ಮಾಡ್ಕೊಳ್ಳಿಕ್ಕೆ, ಅಥವಾ ಅವರು ಸ್ವಂತ ಖರ್ಚು ಮಾಡೋದಕ್ಕೆ ಅವರ ಸ್ವಂತ ಸಂಪಾದನೆ ಇದೆ. ಆ ಸಂಪಾದನೆಯಲ್ಲಿ ಇವತ್ತು ಕುಟುಂಬವನ್ನು ಸಾಕಿಸ್ತಾ ಕರಿಯಪ್ಪನವರ ಸಂಸ್ಥೆಯನ್ನ ಹಗಲು ಇರಳು
ನಾನು ಅವರ ಒಂದೊಂದು ಇಲ್ಲಿ ನಡೀತಕ್ಕಂಥ ಚಟುವಟಿಕೆಯನ್ನು ಗಮನಿಸ್ತಾ ಇದ್ದೇನೆ. ಹಗಲು ಇರುಳು ಅವರು ಈ ಸಂಸ್ಥೆ ಹೇಳಿದ ಅವರನ್ನು ಮುಡಿಪಾಗಿಟ್ಕೊಂಡಿದ್ದಾರೆ. ಅವರಿಗೆ ಯಶಸ್ಸು ಸಿಗಲಿ, ಕರಿಯಪ್ಪನವರ ಪೂರ್ಣ ಆಶೀರ್ವಾದ ಅವ್ರ ಮೇಲೆ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಈ ಒಂದು ಉದ್ಘಾಟಕರ ನುಡಿಯನ್ನು ನುಡಿಯೋದಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲರಿಗೆ, ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಮಕ್ಕಳಿಗೆ, ಅಧ್ಯಾಪಕ ಮಿತ್ರರಿಗೆ, ನನ್ನ ಹಳೆಯ ಸ್ನೇಹಿತರಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಾಲವನ್ನ ಸಭಿಕರನ್ನೊಂದಿಗೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಶ್ರೀಯುತರನ್ನು ಸನ್ಮಾನಿಸಲಿದ್ದಾರೆ ಅಧ್ಯಕ್ಷರಾದ ಶ್ರೀಕಂಠ ಸರ್ ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು. ನನ್ನ ಈ ಕ್ಷೇತ್ರದ ನೇರ ಸಂಪರ್ಕ ಇಲ್ಲ. ಆದರೆ ಕರಿಯಪ್ಪನವ್ರ ಬಗ್ಗೆ ತುಂಬ ನಾನು ಕೇಳಿಕೊಂಡಿದ್ದೆ. ಪ್ರೊಫೆಸರ್ ರಾಮೇಗೌಡ ಕಡೆ ಇಲ್ಲ, ನನ್ನ ಪ್ರೊಫೆಸರ್ ಒಬ್ಬರು ಜಯರಾಮಯ್ಯ ಅಂತ ಇದ್ರು, ಅವರು ಇಲ್ಲಿ ಹೆಚ್ಚಾಗಿ ಬರ್ತಾ ಇದ್ರು. ಅವ್ರ ಜೊತೆ ನಾನು ವಿದ್ಯಾರ್ಥಿಯಾಗಿ ಬರ್ತಾ ಇದ್ದೆ. ಆಗ ನನ್ನ ಜಾಗ್ರಫಿ ನಂದು, ಅಲ್ಲಾಗಿ ಈ ಜಾಗ್ರಫಿ ಟೀಚರ್ಸ್ ಜೊತೆ ಸಂಪರ್ಕ ಜಾಸ್ತಿ ಇತ್ತು. ಇನ್ನೊಂದು ನನ್ನ ಮತ್ತು ಈ ಸಂಸ್ಥೆಯ ಒಂದು ಸಂಬಂಧ ಅಂತಂದರೆ, ಇಲ್ಲಿಯ ಈವ್ನಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದಂಥ ಶಿವರಾಮೇಗೌಡರು ಅವರು ನನ್ನ ಕೋಬ್ರದರು. ಈ ಸಂಸ್ಥೆಗೆ ಅದು ಒಂದು ನನ್ನ ಸಂಬಂಧ. ಮತ್ತೆ ನನ್ನ ಸಹಪಾಠಿಯೊಬ್ಬರು ಮುಜೀಬ್ ಅಂತ ಇದ್ರು, ಅವರ ತಂದೆ ಮೊನ್ನೆ ಕರಿಯಪ್ಪನವ್ರ ಜೊತೆ ತುಂಬ ಒಡನಾಡಿಯಾಗಿ ಕೆಲಸ ಮಾಡುವಂಥವ್ರು. ಅವರು ಕರಿಯಪ್ಪನವ್ರ ಬಗ್ಗೆ, ಕರಿಯಪ್ಪನವ್ರು ಮಾಡ್ತಿದ್ದಂಥ ಕೆಲಸಗಳ ಬಗ್ಗೆ ಅವ್ರ ಮುಖಾಂತರ ಕೇಳಿ ನಾನು ತಿಳ್ಕೊಂಡು ತುಂಬ ಪ್ರಯೋಜನವಾಗಿದ್ದೇನೆ. ಈ ದಿನ ನಿಮ್ಗಳ ಜೊತೆ ಇರೋದಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟೋದಕ್ಕೆ ತಮ್ಗೆಲ್ಲರಿಗೂ ಹೊಂದಿಸಿ ಮಾನ್ಯ ಶ್ರೀಕಂಠ ಅವರು ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದೊಂಥರ ಒಟ್ಟು ಹಾಲಿಕೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬರ್ತೇನೆ. ನಾನು ಒಂಥರ ಆ ರೀತಿಯೇ ಏನಾದ್ರು ಕೆಲಸ ಹಚ್ಚಿದ್ರೆ ಅದು ಕೊನೆ ಅಂಥವರೆಗೂ ಬಿಡೋದಿಲ್ಲ. ಅಂಥ ಒಂದು ವ್ಯಕ್ತಿಯನ್ನು ನಾನು ಶ್ರೀಕಂಠ ನೋಡ್ತಾ ಇದ್ದೀನಿ. ಅವರ ಒಂದು ಮುಂದಾಳತ್ವದಲ್ಲಿ ಈ ಸಂಸ್ಥೆ ಇನ್ನೂ ಒಳ್ಳೆಯ ಅಚೀವ್ಮೆಂಟ್ನ ಮಾಡಲಿ ಅಂತ ಹೇಳ್ತಾ ನನ್ನ ಮಾನ್ಯ ಕರಿಯಪ್ಪನವರಿಗೆ ನನ್ನ ವಂದನೆಯನ್ನು ಸಲ್ಲಿಸಿದ್ದೇನೆ. ಮಾತನ್ನು ಮುಗಿಸ್ತೇನೆ. ಪುಸ್ತಕವನ್ನು ಅಭಿವೃದ್ಧಿ ಕೈಪಿಡಿಯನ್ನು ಬಿಡುಗಡೆ ಮಾಡಿಕೊಟ್ಟಂಥ ಬೋರೇಗೌಡರು ನಾಲ್ಕು ಮಾತಾಡಿ ಧನ್ಯವಾದವನ್ನು ತಿಳಿಸಿದ್ದಾರೆ. ಈಗ 4 ಮಂದಿ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಹಿತೈಷಿಗಳು, ಅಭಿಮಾನಿಗಳು ಬಹುಮಾನವನ್ನು ನೀಡಿದ್ದಾರೆ. ಅವುಗಳನ್ನು ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಕಂಠ ಸರ್ ಅವರು ಮತ್ತು ಪದಾಧಿಕಾರಿಗಳು ನೀಡಬೇಕು ಅಂತೇಳಿ ಕೋರ್ಕೊಳ್ತೇನೆ. ಮೊದಲಿಗೆ ಡಾಕ್ಟರ್ ಚಿಕ್ಕಸ್ವಾಮಿ ಗತಿನಿಧಿ ಬಹುಮಾನ ವಿತರಣೆ ನಮ್ಮ RESನಲ್ಲಿ, ಅಂದರೆ RES ಸಂಸ್ಥೆಗೆ ಸೇರಿದಂಥ ಗ್ರಾಮಾಂತರ ಬಾಲಕಿಯರ ಪ್ರೌಢಶಾಲೆಯ ವನಿತಾ KC 92% SSLC ಪಡೆದುಕೊಂಡು ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇವರಿಗೆ ನಗದು ಬಹುಮಾನವನ್ನು ನಮ್ಮ ಅಧ್ಯಕ್ಷರು ಕೊಡಿಸ್ಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀವಿ. ಡಾಕ್ಟರ್ NS ರಾಮೇಗೌಡರು ಆ ಬಹುಮಾನವನ್ನು ವಿತರಣೆ ಮಾಡಬೇಕು. ವನಿತಾ KC ನಮ್ಮ ಗ್ರಾಮಾಂತರ ಬಾಲಕಿಯರ ಪ್ರೌಢಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿ. ಈಕೆಗೆ 10,000 ರೂಗಳ ನಗದು ಬಹುಮಾನವನ್ನು ಡಾಕ್ಟರ್ NS ರಾಮೇಗೌಡರು ನೀಡ್ತಾ ಇದ್ದಾರೆ. ಐಶ್ವರ್ಯ BC ಹೀಗೆ 97% ವಿಜ್ಞಾನ ವಿಭಾಗದಲ್ಲಿ ಪಡ್ಕೊಂಡು ಅಧ್ಯಕ್ಷರು
ಆ ಬಹುಮಾನವನ್ನು ವಿತರಣೆ ಮಾಡಬೇಕು. ನಮ್ಮ ರೂರಲ್ ಪದವಿ ಪೂರ್ವ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿನಿ ಐಶ್ವರ್ಯ BC 97% ಅಂಕಗಳನ್ನ ಪಡೆದು ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇವರಿಗೆ ಲಕ್ಷ್ಮಣ್ ಸರ್ ಅವರು ಬಹುಮಾನವನ್ನು ವಿತರಿಸಿದ್ದಾರೆ. ಸ್ಫೂರ್ತಿ ಕಲಾ ವಿಭಾಗದ ವಿದ್ಯಾರ್ಥಿನಿ, ಹಿಸ್ಟ್ರಿ ಮತ್ತು ಸೋಷಿಯಾಲಜಿ ವಿದ್ಯಾರ್ಥಿನಿ ಸ್ಫೂರ್ತಿ ಶೈಕ್ಷಣಿಕವಾಗಿ ಮುಂದಿದ್ದಾರೆ ಮತ್ತು NCCಯ ಉತ್ತಮ ಕೆಡೆಟ್ ಅವರು. ಇವರಿಗೆ ನಮ್ಮ ಮಾಜಿ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ಚಿಕ್ಕಮಂಗಪ್ಪನವರು ಆಕೆಗೆ 10,000 ನಗದು ಬಹುಮಾನವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. 5,000 ನಗದು ಬಹುಮಾನ. ಹಾಗೆಯೇ ಮತ್ತೊಬ್ಬ ವಿದ್ಯಾರ್ಥಿನಿ ಐಶ್ವರ್ಯ BC ವಿಭಾಗದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿರ್ತಕ್ಕಂಥವರಿಗೆ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂಥ ಉಮೇಶ್ ಅವರು ಅನೇರವರು ನೀಡಿರುವಂಥ 5,000 ನಗದು ಬಹುಮಾನವನ್ನು ವೇಳೆ ನೀಡ್ತಾ ಇದೆ. ದಯಮಾಡಿ ಮಾಧ್ಯಮ ಮಿತ್ರರು ಸಹಕರಿಸಬೇಕು ಅಂತ ಹೇಳಿ ಅಧ್ಯಕ್ಷರವ್ರನ್ನ ಸನ್ಮಾನಿಸಬೇಕು ಅಂತೇಳಿ ಡಾಕ್ಟರ್ NS ರಾಮೇಗೌಡರಿಗೆ ನಮ್ಮ ಸಂಸ್ಥೆ ವತಿಯಿಂದ ಸನ್ಮಾನ. ಮುಂದೆ ನಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾಗಿದ್ದಂಥ ಗೌರವ ಸನ್ಮಾನ. ತುಂಬ ಒಳ್ಳೆಯ ಪ್ರಾಂಶುಪಾಲರಾಗಿ ನಮ್ಮ ಕಾಲೇಜಿಗೆ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಕಾರಣರಾದಂಥವರು. ಅವರನ್ನು ಸಂಸ್ಥೆಯು ಪ್ರೀತಿಯಿಂದ ಗೌರವಿಸ್ತಾ ಇದೆ. ಪರಿಸರ ಮತ್ತಿತರ ಕೆಲವು ಕಾಳಜಿಗಳನ್ನು ಸಂಸ್ಥೆಗೆ ಪರಿಚಯ ಮಾಡಿ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಎಲ್ಲರಿಗೂ ನಮಸ್ಕಾರಗಳು. ಈ ದಿವಸದ 125ನೇ ವರ್ಷ ಕಾಲಿಡ್ತಾರೆ ಅವರ ಹುಟ್ಟಿ. ಆ ಜನರ ಅಂಗವಾಗಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿರಿಯರಾಗಿ, ನನಗೆ ಬಂಧುಗಳಾಗಿ, ಉದ್ಘಾಟಕರಾಗಿ ಬಂದಿರತಕ್ಕಂಥ ಪುಟ್ಟೇಗೌಡ್ರೆ, ಹಿರಿಯರಾದ ಪ್ರಾಂಶುಪಾಲರಾಗಿದ್ದ ಆಡಳಿತ ಮಂಡಳಿಯ ಸದಸ್ಯರಾದ ರಾಮೇಗೌಡರೆ, ನನಗೂ ಗುರುಗಳಾಗಿ ಪ್ರಾಂಶುಪಾಲರಾಗಿದ್ದಂತಹ ನಮ್ಮ ಚಿಕ್ಕಮಂಗಪ್ಪನವರೇ, ಗೋರೇಗೌಡರೆ, ಉಮೇಶ್ ಅವರೇ, ಸೂರ್ಯನಾರಾಯಣಗೌಡರೆ, ಹಿರಿಯರು ಮಾಜಿ ಅಧ್ಯಕ್ಷರು ಆದಂತಹ ನಾಗರಾಜಣ್ಣವರೇ, ಖಜಾಂಚಿಗಳಾದ ಮಂಜುನಾಥ್ ಅವರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ಎಲ್ಲ ಬೋಧಕೇತರ ಸಿಬ್ಬಂದಿಯವರೇ, ವಿದ್ಯಾರ್ಥಿನಿಯರೇ, 2 ಸಮಸ್ಯೆ ನೋಡ್ತಾ ಇದ್ದೀನಿ. ನೀವು ತಿಂಡಿ ಆಗಿಲ್ಲ, ಇನ್ನು ತಿಂಡಿ ಆಗೋಗ್ತಾ ಇದೆ. ಇಲ್ಲಿ ಕುತ್ಕೊಂಡು ಶಕೆ ನೋಡ್ತಾ ಇದ್ದೀನಿ, ಬರ್ಕೋತಾ ಇದ್ದೀರಾ. ಹಾಗಾಗಿ ಅಧ್ಯಕ್ಷನಾಗಿ ಒಂದು ವಿಚಾರ ಹಂಚ್ಕೊಳ್ಳಿ. ಹಾಗಾಗಿ 2 ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಕರಿಯಪ್ಪನವ್ರ ಬಗ್ಗೆ ಹೇಳೋದೇನಿಲ್ಲ. ಕರ್ಮಯೋಗಿಯಲ್ಲಿ ವಿದ್ಯಾ ಎಲ್ಲರಿಗಿಂತನೂ
ನಾನು ಎಲ್ಲ ಭಾಷಣದಲ್ಲಿ ಎಲ್ಲ ಕಡೆ ನಿಮಗೆ ಹಾಕಿದ್ರೆ ಮಾಧ್ಯಮ ಮಿತ್ರರನ್ನು ಮರಿತೀನಿ. ಪಾಪ ಅವರು ಈ ಸಂಸ್ಥೆ ಬೆಳವಣಿಗೆಯಲ್ಲಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇರೋದು ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರೇ. ಒಬ್ಬ ಕರ್ಮಯೋಗಿಯಾಗಿ, ವಿದ್ಯಾದಾನಿಯಾಗಿ, ಸಮಾಜ ಸುಧಾರಕರಾಗಿ, ಸಮಾಜ ಸೇವಕರಾಗಿ ಈ ಸಂಸ್ಥೆಯ ಹುಟ್ಟಿ ಬೆಳೆಸಿದಂಥ ಕರಿಯಪ್ಪನವರ ಈ ಒಂದು ನೆನೆಸ್ಕೊಳ್ಳುವಂಥ ದಿವಸ ಭಾರಿ ಪುಣ್ಯವಾದ ದಿವಸ ಅಂತ ನಾನು ಅದು ಭಾವಿಸ್ತೇನೆ. ನಾನು ಕರಿಯಪ್ಪನವ್ರನ್ನ 2 ಥರದಲ್ಲಿ ನಾನು ದೇವರ ರೂಪದಲ್ಲಿ ನಾನು ನೋಡ್ತೀನಿ. ಒಂದು, ಅವರು ಆಗಿನ ಕಾಲದಲ್ಲೇ ಡಿಗ್ರಿ ಮಾಡಿ, ಬಹುಶಃ ಅವರು ಡಿಗ್ರಿ ಮಾಡಿದ್ರೆ ಈ PhD-ಗಿಂತ ಜಾಸ್ತಿ ಬೆಲೆ ಇತ್ತು ಅನಿಸ್ತದೆ. ಅವರು ವೈಯಕ್ತಿಕ ಜೀವನ ಸುಖ ಸಾಂಸಾರಿಕ ಜೀವನವನ್ನು ಮಾಡ್ಕೊಂಡು ಅವ್ರದೇ ರೀತಿಯಲ್ಲಿ ಬೆಳೆಯೋದಾಗಿತ್ತು. ಎಲ್ಲ ಗುರಿನೂ ಅದೇ, ಓದೋದೇ ನಾವು ಅಷ್ಟೇ. ಬಟ್ ಅದನ್ನೆಲ್ಲ ತ್ಯಾಗ ಮಾಡಿ ಆವತ್ತಿನ ವಿಷನರಿ 1920s 30s ಅಲ್ಲಿ ಆ ವಿಷನ್ನು, ಏನು ವಿಷನ್ನು, ಈಗ ಈ ತಾಲೂಕು ಭಾರಿ ಇದ್ದಂಥ ತಾಲೂಕು, ವಿದ್ಯಾ ಕಲಿಕೆ ಆರ್ಥಿಕವಾಗಿ ಶಕ್ತಿ ಇಲ್ಲದಂಥ ತಾಲೂಕು, ಇಲ್ಲೇ ನಾನು ಹೋಗಿ ಎಲ್ಲನೂ ನನ್ನ ತನವನ್ನ, ನನ್ನ ಸುಖವನ್ನು ಎಲ್ಲ ಬಿಟ್ಟು ನಾನು ವಿದ್ಯಾಸೇವೆ ಮಾಡಬೇಕು, ವಿದ್ಯಾದಾನ ಮಾಡಬೇಕು ಅಂತ ಆವತ್ತು ಯೋಚಿಸಿ, ಆವತ್ತು ಹಣ ಇಲ್ಲ, ಅವತ್ತೇನು ಸರ್ಕಾರ ಬೆಂಬಲಿಸಿರಲಿಲ್ಲ, ಆವತ್ತು ವಿದ್ಯೆ ಕಲಿಬೇಕು ಅಂತ ಅವೇರ್ನೆಸ್ಸೇ ಇರಲಿಲ್ಲ. ಈಗ ನಿಮ್ಗೆ ಏನಿದೆ ಅಷ್ಟು ಅವೇರ್ನೆಸ್ಸೇ ಇರಲಿಲ್ಲ. ಅಂಥ ಕಾಲದಲ್ಲಿ ಅವರು ಮುಂದಾಲೋಚನೆ ಯೋಚಿಸಿ ಇವತ್ತು ಒಂದು ಪ್ರಸ್ತುತವಾಗಿದೆ. ಆವತ್ತು ಈ ಸಂಸ್ಥೆ ಕಟ್ಟಿ ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡಿದ್ದಾರೆ, ನನ್ನೂ ಸೇರಿಸಿ. ಹಾಗಾಗಿ ಬಹುಶಃ ಆ ದೇವರು ಯಾರೋ ರೂಪದಲ್ಲಿ ಈ ಕೆಲಸ ಮಾಡಿಸ್ಬೋದು. ಹಾಗಾಗಿ ನಾನು ದೇವ್ರ ರೂಪದಲ್ಲಿ ನೋಡ್ತೀನಿ. ನನಗೆ ಇನ್ನೊಂದು ಆಶ್ಚರ್ಯ ಏನಂದ್ರೆ, ರಾಮನವಮಿ ದಿವಸನೇ ಹುಟ್ಟಿ ರಾಮನವಮಿ ದಿವಸನೇ ಸಾಕ್ತಾರೆ. ಬಹುಶಃ ಅದು 100 ಕೋಟಿಗೆ ಒಬ್ರಿಗೆ ಆಗಲ್ಲ. ಸೊ ಎಲ್ಲೋ ದೇವರಾಗಿ ನಾವು ಯಾಕೆ ನೋಡ್ಬೇಕಾರೆ ಅಂತಂದ್ರೆ ನಾನು ನೋಡೋದು ಅದಕ್ಕೋಸ್ಕರ ನಾನು ನೋಡ್ತಾ ಇದ್ದೀನಿ. ಇವತ್ತು ಇಂಥವ್ರದ 120ನೇ ವರ್ಷ ಕಾಲೇಜಿನ ಸಂದರ್ಭದಲ್ಲಿ ನಾನು ಹೋದ ವರ್ಷ ಆದದ್ದು ಮೊದಲನೇ ಪುಣ್ಯಸ್ಮರಣೆಯಲ್ಲಿ ಭಾಗವಹಿಸಿದ್ದೆ. ನನಗೆಲ್ಲೋ ಅನ್ನಿಸ್ತು, ಇಲ್ಲ ಇದು ಇವರ ಪುಣ್ಯಸ್ಮರಣೆಯನ್ನ ನಾವು ಇನ್ನೂ ಬರೀ ಕಾಂಪೌಂಡಲ್ಲೇ ಮಾಡೋದಲ್ಲ, RS ಕಾಂಪೌಂಡಲ್ಲೇ ಅವರು ಈ ಕನಕಪುರ ಬರೀ ವಿದ್ಯಾ ಸೇವೆನೆಲ್ಲ ಕನಕಪುರ ಮಾಡೋದು. ಅಂಥವ್ರನ್ನ ನಾವು ಈ ಕಾಂಪೌಂಡಿಂದ ಹೊರಗಡೆ ಹೋಗಿ ಅವ್ರ ಪುಣ್ಯಸ್ಮರಣೆ ಮಾಡಬೇಕು ಅಂತ ನನ್ನೊಂದು ಚಿಂತನೆ. ಈಗ ಬಾಲಕೃಷ್ಣ ಅವರ 125ನೇ ವರ್ಷ ಕಾಲೇಜ್ ಅವರಿಂದಾಗ ನನಗೆ ಗೊತ್ತಾದದ್ದು. ಹಾಗಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ. ನೀವು ನಿಜವಾಗ್ಲೂ ನಾನು ಕೋಟಿ ನಮಸ್ಕಾರಗಳು ನಡೀತೀನಿ. ಹುಡುಗರಿ ಯಾಕೆ ಹೇಳ್ತೀನಿ ಅಂತಂದ್ರೆ, ನನಗೆ ಗೊತ್ತಿರಲಿಲ್ಲ. ನಾನು ಒಂದು ಮೆರವಣಿಗೆ ಕನಕಪುರ ತಾಲೂಕಿಗೆ ದನಿಸಿ ಹೋಗ್ಬೇಕು, ಈ ಮೆರವಣಿಗೆ ಮುಖಾಂತರ ಹೋಗ್ಬೇಕು ಅಂದಾಗ ನಮಗೆ ಆದ ಇತ್ತು ಬೇಸಿಗೆ, ಈ ಜೊತೆಗೆ ಬಿಸಿಲು ಜಾಸ್ತಿ ಏನಾಗುತ್ತೆ ಅಂದಾಗ ನಮ್ಮ ಎಲ್ಲ ಪ್ರಿನ್ಸಿಪಾಲ್ ಅಧ್ಯಾಪಕರು ಇಲ್ಲ ಸರ್ ಮಾಡೋಣ ಅಂತ ನನಗೆ ಹುಡುಕು ಕೊಟ್ಟರು. ನೀವೆಲ್ಲ ಭಾಗವಹಿಸಿದ್ದೀರಾ, ನೀವೆಲ್ಲ ಮಾಡಿದ್ದೀರಾ, ಬಹುಶಃ ನನಗೂ ಇದೊಂದು ಸ್ಫೂರ್ತಿ ಅಂತ ನಾನು ನಿಮಗೆಲ್ಲ ಫಸ್ಟು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಕರಿಯಪ್ಪನವರು ವಿದ್ಯಾದಾನ ಮಾಡೋದು ಒಂದು ಮಟ್ಟಕ್ಕೆ ಈ ಸಂಸ್ಥೆನ ಬೆಳೆಸಿದ್ದು, ಆವತ್ತಿನ ಅವಶ್ಯಕತೆಗೆ ವಿದ್ಯೆ ಕೊಟ್ಟದ್ದು ಒಂದು ಭಾಗ ಇದೆ. ಇವತ್ತಿನ ಕಾಲದಲ್ಲಿ ಅವರು ಬಹುಶಃ 1930s ಅಂದರೆ 1970 ಆಲ್ಮೋಸ್ಟ್ 100 ವರ್ಷ ಹತ್ರ ಹೋಗ್ತಾ ಇದೆ. ಬಹುಶಃ ಆವತ್ತು ಇವತ್ತು ಭಾರಿ ಬದಲಾವಣೆ ಆಗದೆ. ಅವರು ಒಂದು ಗುರಿ ಇಟ್ಕೊಂಡು ಮಾಡಿದ್ರು, ಬಡವರಿಗೆ ವಿದ್ಯೆ ಯಾರು ಕೊಡ್ಕಲ್ಲ, ಅಫೋರ್ಡಬಿಲಿಟಿ ಅಂತೀವಿ, ಇದನ್ನೆಲ್ಲ ಇಟ್ಕೊಂಡು ಮಾಡಿದಂಥ ಸಂಸ್ಥೆ ಬೆಳೆಸೋರೆ. ಅದು ಅವ್ರ ತತ್ವ. ಆವತ್ತು ಹೆಂಗೆ ಸಂಸ್ಥೆ ಬೆಳಿಬೇಕು, ಹೆಂಗೆ ವಿದ್ಯಾದಾನ ಮಾಡಬೇಕು ಅಂತ ಆ ಪ್ರಿನ್ಸಿಪಲ್ ಇಟ್ಕೊಂಡು ಈ ಸಂಸ್ಥೆ ಶುರು ಮಾಡಿದವರು. ಬಟ್ ಈಗ ನಮ್ಮೇನಾಗಿದೆ, ನಾವು ಇವತ್ತು ಕಾಲದಲ್ಲಿ ಬಂದಿದ್ದೀವಿ. ಇವತ್ತು ಇನ್ನೊಂದು ಕೊರಗಿದೆ, ಈ ಸಂಸ್ಥೆಯನ್ನ ಎತ್ತರಕ್ಕೆ ಹೋಗ್ಬೇಕು, ಎತ್ತರಕ್ಕೆ ಇನ್ನೂ ಹೊಸ ಕೋರ್ಸ್ ಕೊಡಬೇಕು. ಆವತ್ತು ಬೇಸಿಕ್ ಎಜುಕೇಶನ್ ಕೊಡೋದೇ ಅವ್ರ ಗುರಿಯಾಗಿತ್ತು. ಇವತ್ತು ಕಾಲ ಚೇಂಜ್ ಆಗಿದೆ. ಇವತ್ತು ಟೆಕ್ನಿಕಲ್ ಎಜುಕೇಶನ್ಗೆ ಮಕ್ಳಿಗೆ ಬೇಕಾಗಿದೆ, ಇವತ್ತು ಪ್ರೊಫೆಷನಲ್ ಕೋರ್ಸ್ ಬೇಕಾಗಿದೆ. ಇದನ್ನೆಲ್ಲ ಇಲ್ಲೇ ತರಬೇಕು ಅನ್ನೋದಿದೆ. ಅಂದ್ರೆ ಕರಿಯಪ್ಪತನವನ್ನ ಅವರ ತತ್ವಾದರ್ಶಗಳನ್ನ ಜೊತೆಲಿಟ್ಕೊಂಡು
ಇವತ್ತಿನ ಅವಶ್ಯಕತೆಗೆ ನಾವು ಏನು ಮಾಡಬೇಕು ಈ ಸಂಸ್ಥೆಗೆ ಹೊಸ ಹೊಸ ಕೋರ್ಸ್ಗಳು ತಪ್ಪರೆ ಏನು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಕ್ವಾಲಿಟಿ ಆಫ್ ಎಜುಕೇಶನ್ ಇರ್ಬೋದು, ಇದನ್ನೆಲ್ಲ ತಗೋತ ಚಾಲೆಂಜ್ ಇದೆ ನಮ್ಮೆಲ್ಲ ಮ್ಯಾನೇಜ್ಮೆಂಟ್ ಅವರು. ಬಹುಶಃ ಎಲ್ಲರೂ ನಮ್ಗೆ ಸಹಕಾರ ಕೊಡ್ತಾರೆ. ಬಹುಶಃ ಇವತ್ತು ನನ್ನ ಶಿವಕುಮಾರ್ ಅವರು ಪುಟ್ಟಬಿಟ್ಟು ನನಗೆ ಜಾಸ್ತಿ ಹೋಗೋದು ಅನಿಸುತ್ತೆ. ನಾನು 1980 ನಾನು ಅವಾಗ ಜಸ್ಟ್ BSc ಕರೀದೆ, ಕರೆಯತ್ ನೋಡ್ತಿರೋದು. ಆ ಕರೆಯತ್ ನೋಡ್ತಿರೋನಾಗ ಆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೆ ನಾನು 1980ನಲ್ಲಿ. ಅವರ ಮೆರವಣಿಗೆಯಲ್ಲಿ ಭಾಗವಹಿಸಿ ಅವ್ರ ಮಣ್ಣು ಆದಾಗ ನಾನು ನೋಡಿದ್ರು. ಅವಾಗ ಆ ದುಃಖದ ಹಿನ್ನೆಲೆಯಲ್ಲೇ ನಾನು ಮಾಡಿದೆ. ಯಾಕೆ ನಮ್ಮ ತಂದೆಯವರು ಭಾರಿ ಒಡನಾಡಿಗಳಾಗಿದ್ದು ಕರೆಯತ್ನವ್ರಿಗೆ. ಬಟ್ ಅದೇ ಈಗ ಇಷ್ಟು ವರ್ಷ ಆದ್ಮೇಲೆ ಒಂಥರ ಸಂಭ್ರಮದಿಂದ ನಾವು ಮಾಡ್ದ. ಅದೇ ಇದೆ 2ನೇ ಮೆರವಣಿಗೆಯಲ್ಲಿ ನಾನು ಬಂದದ್ದು. ಅವತ್ತು ಅವ್ರನ್ನ ಮಣ್ಣು ಮಾಡೋಕೆ ಮುಂಚೆ ಮೆರವಣಿಗೆಯಲ್ಲಿ ನಾನು ಬಂದವನು. ಇವತ್ತು ಒಂಥರ ನಿಮ್ಮ ಸ್ಫೂರ್ತಿ, ನಿಮ್ಮ ಅವ್ರ ಬಗ್ಗೆ ಇರೋ ಅಭಿಮಾನ ಬಹುಶಃ ಇಷ್ಟು ವರ್ಷ ಆದ್ಮೇಲೆ ನಾನು ಅದೇ ಒಂದು ಸಂಭ್ರಮದ ಮೆರವಣಿಗೆಯಲ್ಲಿ ನಾನು ಭಾಗವಹಿಸ್ತೇನೆ ಅನ್ನೋ ಮಾತು ಹೇಳ್ತೀನಿ ನಾನು. ಇದು ಜೊತೆಗೆ ನನಗೆ ಒಂದು ಸ್ವಲ್ಪ ನಾನು ಜಾಸ್ತಿನೇ ಹೋಗ್ಬೇಕು ಅಂತ ಅನ್ನಿಸ್ತು ನನಗೆ. ನಾನಿಲ್ಲಿ ಬಂದು ಅಧ್ಯಕ್ಷ ಆಗ್ಬೇಕಂತ ನಾನು ಅದಕ್ಕೆಲ್ಲೇ ನಾನು ಬದುಕ್ತಾನೆ ಇಲ್ಲ. ನಾನು 1979ನಲ್ಲಿ ಈ RIS ಬಿಟ್ಟದ್ದು ನಾನು ಓದಿ. ಅದಾದ್ಮೇಲೆ ಬೇರೆ ಬೇರೆ ಕಾರಣ, ನಮ್ಮ ತಂದೆ ಇದ್ರು, ನಮ್ಮ ತಂದೆನೂ ಗೌರ್ಮೆಂಟ್ ಕೌನ್ಸಿಲ್ ಮೆಂಬರ್ ಆಗಿದ್ರು, ಅವ್ರು ಸಾಯೋದು ಆಮೇಲೆ ಹೋಗಿದ್ರು. ಬಹುಶಃ ನಾನು ಓದಿದೆ BSc MSc ಮಾಡ್ಕೊಂಡು ನಾನು ಕೃಷಿ ಕ್ಷೇತ್ರಕ್ಕೆ ಹೊರಟೋದಾಗ ನಾನು ಬಹುಶಃ RIS ನಾನು ಬಂದವನೇ ಇಲ್ಲ. ಇಲ್ಲಿ ಆಡಳಿತ ಮಂಡಳಿಗೆ ಇಲ್ಲಿ ಆಗುವಗಳು ನಾನು ಭಾಗವಹಿಸೋದಿಲ್ಲ. ಅದು ನನಗೆ ಏನು ಗೊತ್ತಿಲ್ಲ. ನಮ್ಮ ಮಲೇಶನವರು ಹೇಳ್ತಿದ್ರು ಇವತ್ತು ನೋಡಿ, ಅವ್ರಿಗೂ ಸಂತೋಷ ನೋಡಿ, ಎಲ್ಲೋ ಅವ್ರ ಆತ್ಮ ನಿಮ್ಮನ್ನ ಕರ್ಕೊಂಡ್ಬಂದು ಈ ಸಂಸ್ಥೆಗೆ ಅಧ್ಯಕ್ಷನಾಗಿ ಮಾಡೋದು ಅಂತ ಹೇಳೋದು. ಹಾಗೆ ಅದು ಒಂಥರ ಆತ್ಮ ಕರ್ಕೊಂಡು ಬಂತು ಅನ್ನೋಕ್ಕಿಂತನೂ ಅವ್ರ ಆತ್ಮನ ಸ್ಫೂರ್ತಿ ನನಗೆ. ಯಾಕೆಂದ್ರೆ ನಾವು ನೋಡಿ ಬೆಳೆದವ್ ನಾನು ಓದ್ತಿದ್ದವನಿಲ್ಲಿ, ಜೊತೆಗೆ ಇಲ್ಲಿ ಹಾಸ್ಟೆಲ್ ಇದ್ದೆ ನಾನು. ಇದೇ ಈಗ ಹಿರಿಯರ ಚಿಕ್ಕಮಂಗ್ಳೂರವರೇ ನಮ್ಮ ತಂದೆ ಹೇಳಿದ್ದು ಮಾತು. ನನ್ನ ಓದ್ದೆ ಹೋಗ್ಬಿಡ್ತಾನೆ ಅಂತ ನನ್ನ ರಾಮಕೃಷ್ಣಾಶ್ರಮಕ್ಕೆ ನನ್ನ ತಂದೆ ಸೇರಿಸಿದ್ರು. ರಾಮಕೃಷ್ಣಾಶ್ರಮ ಆದ್ಮೇಲೆ ಇನ್ಯಾವ್ದು ಬೆಸ್ಟು ಚಿಕ್ಕಮಂಗ್ಳೂರು ನಡೆದಿರ್ಬೋದು ಗೊತ್ತಿಲ್ಲ ನನಗೆ. ಬೆಸ್ಟ್ ಯಾವ್ದು ಅಂದಾಗ ಅವರ ನರಸಿಂಹಯ್ಯನವರು ನ್ಯಾಷನಲ್ ಕಾಲೇಜು ಅಂತ ಅಂದ್ಬಿಟ್ಟು ನಮ್ಮ ತಂದೆಗೆ ಈ ನನ್ನ ಮಗನ ನ್ಯಾಷನಲ್ ಕಾಲೇಜಿಗೆ ಸೇರಿಸ್ಬೇಕು ಅಂದ್ರು. ಅವಾಗ ಬಹುಶಃ ಚಿಕ್ಕಮಂಗ್ಳೂರೇ ಪ್ರಿನ್ಸಿಪಾಲ್ ಆಗಿರೋದು, ಒಡನಾಡಿಗಳಾಗಿರೋದು ನಮ್ಮ ತಂದೆಗೆ. ಅಲ್ಲೇ ಸೇರಿಸ್ತೀರಿ ನ್ಯಾಷನಲ್ ಕಾಲೇಜ್ಗೆ, ರೂರಲ್ ಕಾಲೇಜ್ ಅತ್ಯಂತ ಚೆನ್ನಾಗದೆ, ನಿಮ್ಮ ಮಗನ ಇಲ್ಲೇ ಸೇರಿಸಿ ಅಂತ ಅಂದ್ಬಿಟ್ಟು ಚಿಕ್ಕಮಂಗ್ಳೂರು ಫೋರ್ಸ್ ಮಾಡಿ ನಮ್ಮ ತಂದೆ ತಂದು ಸೇರಿಸಿದಂತ ಹಿನ್ನೆಲೆ ನಂತು. ಅದೇ ಸೇರಿದೆ, ಓದಿದೆ, ನಾನು ಒಳ್ಳೆ ಪರ್ಸೆಂಟೇಜ್ ತಗೊಂಡೆ. ಬಟ್ ಜೊತೆಗೆ ಇಲ್ಲಿ ಈ ತತ್ವ, ಆದರ್ಶ, ಈ ಶಿಸ್ತು ನಮ್ಮ ರಾಮಕೃಷ್ಣಲ್ಲೂ ಬಂತು ಒಂದು ಮಾಡ್ತಾ ಇದೆ. ಆಮೇಲೆ ಇಲ್ಲಿ ಕರೆಯತ್ನವ್ರನ್ನ ನೋಡಿ ಬೆಳೆದಾಗ ಸೊ ಆ ಇಲ್ಲೇ ಬೆಳೆದವನು. ಈಗ ಅವ್ರು ಹೇಳ್ತಿದ್ರು 24/7 ಅಂತ. 24/7 ನಾನು ಚಿಂತೆ ಮಾಡ್ತಾ ಇದ್ದೀನಿ. ನಾನು ಈಗಲೂ ರಿಟೈರ್ಡ್ ಪರ್ಸನ್ ಅಲ್ಲ, ನಾನು ಸಾರ್ವಜನಿಕ ಜೀವನದಲ್ಲಿಲ್ಲ. ನಾನು ಇವತ್ತು 100 ಎಕರೆ ವ್ಯವಸಾಯ ಮಾಡ್ತಾ ಇದ್ದೀನಿ, ದೊಡ್ಡ ಮಟ್ಟ ಫ್ಲಾರಿಕಲ್ಚರ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಸಂಘ ಸಂಸ್ಥೆಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಹಾಗೇನೆ ರಾಜಕೀಯ ಕ್ಷೇತ್ರದಲ್ಲಿ ಇದ್ದೀನಿ. ಬಟ್ ಈಗ ನನಗೆ ಈ ಹೆಚ್ಚಿಗೆ ತೃಪ್ತಿ ನೀಡ್ತಾ ಇರೋದು, ಹೆಚ್ಚಿನ ಜವಾಬ್ದಾರಿ ನಾನು ಈ 4-5 ಕ್ಷೇತ್ರದಲ್ಲಿ RIS ನಾನು ನಮ್ಮ ಕೈಲಾದಷ್ಟು ಅಧ್ಯಕ್ಷನಾಗಿ ಸೇವೆ ಮಾಡಬೇಕು ಅಂತ ಒಂಥರ ನನಗೆ ಅವ್ರ ಆತ್ಮನೇ ಹೇಳ್ತಾ ಇರ್ಬೋದು. ಇವರು ನಮ್ಮ ಮಲೇಶನವರಿಗೆ ಒಂದು ಸತ್ಯ ಹೇಳ್ತಾ ಇದ್ದೀನಿ, ಈ RIS ಕಾಂಪೌಂಡ್ ಬಂದ್ರೆ ನನಗೆ ಮೋಟಿವೇಶನ್ ಆಯ್ತದೆ. ಅದು ಯಾಕೆ ಆಗ್ತಾ ಇದೆ ಅನ್ನೋ ಗೊತ್ತಿಲ್ಲ. ನಿನ್ನ ಜವಾಬ್ದಾರಿ ಅಂತ ನನ್ನ ಜ್ಞಾಪಕ ಹೇಳ್ತಾ ಇದೆ. ಹಾಗಾಗಿ ನಾನು 1 ವರ್ಷ ಆದ್ಮೇಲೆ ನಾನು ಒಂದೊಂದು ದಿವಸ ಇಲ್ಲಿ ಬಂದಾಗ ಈ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ನೀವು ಮಾಡ್ತಾ ಇದ್ದೀರ, ಒಳ್ಳೆ ಕೆಲಸ ಮಾಡಿ ಅಂತ ಎಲ್ಲ ಅಷ್ಟು ಸ್ಫೂರ್ತಿ ತುಂಬ್ತಾ ಇರೋ ಟೈಮಲ್ಲಿ ನನಗೆ ಈ ಚಿಂತನೆ 24/7 ಇರುವಾಗಲ್ಲ ಅದ್ರ ಚಿಂತನೆ ಮಾಡ್ತಾ ಇದ್ದೇನೆ. ನಾನು 4-5 ದಿವಸ ಇಲ್ಲಿ ಇರ್ತಾ ಇದ್ದೇನೆ. ಹಾಗಾಗಿ ಇದು ಎಲ್ಲೋ ಈ ಸಂಸ್ಥೆಯನ್ನ ಬೇರೆ ಕಡೆ ತಗೋಬೇಕು, ಎತ್ತರ ಬೆಳೆಸ್ಬೇಕು ಅನ್ನೋದು ಹೆಚ್ಚಿನ ಜವಾಬ್ದಾರಿ ಈಗಿನ ಆಡಳಿತ ಮಂಡಳಿಗೆ ನಮಗಿದೆ. ಯಾಕೆಂದ್ರೆ ಕಾಲ ಬದಲಾಗಿದೆ. ನಾನು ಇದಕ್ಕೋಗಿದ್ದೆ, ನಾನು KM ಭಾರತೀಯ ಕಾಲೇಜಿಗೆ ಹೋಗಿದ್ದೆ. ನಾನು ಅಲ್ಲಿ ಹೇಳ್ತಾ ಇದ್ರು, ಅಲ್ಲಿ ನಂಜುಂಡೇಗೌಡರು ಅಂತ, ನಂಜೇಗೌಡರು ಸೆಕ್ರೆಟರಿ.
ಕರಿಯಪ್ಪನವರು ನೋಡಿ ಕಟ್ಟಿರೋಂಥ ಸಂಸ್ಥೆ ಇದೆ. ಈಗ ನಮ್ಗೆ ನಾವು ಇನ್ನೂ 30-40 ವರ್ಷ ಗೆದ್ದುಬಿಟ್ಟಿದ್ದೀವಿ RS. ಅಲ್ಲಿ ಯಾರು KV ಶಂಕರೇಗೌಡರು ಇಟ್ಕೋಗಿದ್ದೆ ನಾನು ಮಂಡ್ಯದಲ್ಲಿ, ಅದು ದೊಡ್ಡ ಸಂಸ್ಥೆ ಆಗಿದೆ. ಈಗ ಅಲ್ಲಿ ನೋಡಿದ್ರೆ ನಾವು ಪುನಃ 30-40 ವರ್ಷ ಗೆದ್ದಿದ್ದೀವಿ. ಸೊ ಇದು ವಾಸ್ತವ ಇದೆ, ಇದು ಒಪ್ಕೊಳ್ಳಬೇಕು ನಾವು. ಈಗ ಅಲ್ಲಾಗಿರುವಾಗ ಈಗ ಬೇರೆ ದಿಕ್ಕಲ್ಲಿ ತಗೋಗುವಂತ ಜವಾಬ್ದಾರಿ ಹೆಚ್ಚಿನ ರೀತಿಯದ. ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ಯೋಚಿಸ್ತಾ ಇದ್ದೀವಿ. ನಾನು ಮೊದಲನೇ ದಿವಸನೇ ಇದು ಫ್ಯಾಕಲ್ಟಿ ಇರೋವ್ರೆ, ನನಗೆ ಆ ಫ್ಯಾಕಲ್ಟಿ ಅವರು ಕೆಲವರು ಹೇಳ್ತಿದ್ರು, ಎಲ್ಲೋ ಮ್ಯಾನೇಜ್ಮೆಂಟ್ಗೂ ಈ ಸಿಬ್ಬಂದಿ ವರ್ಗಕ್ಕೂ ಒಂದು ಸ್ವಲ್ಪ ಕಂದರ ಇದೆ ಡಿಸಿಷನ್ ಮೇಕಿಂಗ್ ಅಲ್ಲಿ, ಒಂದಕ್ಕೊಂದಕ್ಕೆ ಕೋಆರ್ಡಿನೇಟ್ ಆಗಬೇಕು. ಇಲ್ಲಿ ಏನು ಫ್ಯಾಕಲ್ಟಿ ಇರ್ತಾರೆ, ಮ್ಯಾನೇಜ್ಮೆಂಟ್ ಕೋಆರ್ಡಿನೇಷನ್ ಆಗಬೇಕು, ಒಂದು ಸಂಸ್ಥೆ ಬೆಳೆಸಬೇಕು, ಅದೆಲ್ಲೋ ಕೊಡ್ತಾ ಇದೆ ಅಂತ ನಾನು ಹೇಳುದು. ನಾನು ಅಧ್ಯಕ್ಷ ಮೊದಲನೇ ಕೆಲಸ ಮಾಡಿದ್ದೆ, ನಾನು ಎಲ್ಲರನ್ನೂ ಕರ್ಕೊಂಡು ನಾನು ಒಂದು ಮೀಟಿಂಗ್ ಮಾಡಿ ನಿಮ್ದು ಏನೇನು ಕೊರತೆಗಳಿವೆ ನಿಮ್ಮ ಶಾಲೆಯಲ್ಲಿ ಕಾಲೇಜಲ್ಲಿ ಅಂತ ಹೇಳಿ ಆ ದಿಕ್ಕನೆಲ್ಲ 1 ವರ್ಷದಿಂದ ಬಹುಶಃ ಅವರು ಏನೇ ಹೇಳಿದ್ರು 2ರಷ್ಟು ಕೆಲಸವನ್ನು ಮಾಡಿದ್ದೀವಿ. ಹಾಗೇನೆ ಇಲ್ಲಿ ಕೆಲವು ಹೊಸ ಈಗ ಇಂಗ್ಲಿಷ್ ಲ್ಯಾಬ್ ಬಂತು, ಹಾಗೆ ಸೋಲಾರ್ ಇನ್ಸ್ಟಾಲೇಷನ್ ಆಗಿದೆ. ಇಡೀ ಸಂಸ್ಥೆಗೆ ಈಗ ಸೋಲಾರ್ ಕರೆಂಟ್ ಬರ್ತಾ ಇದೆ. ಸೊ ಈಗ ಅದ್ರ ಕೆಲಸ ಎಲ್ಲ ಮಾಡಿ ಜೊತೆಗೆ ಏನಾಯ್ತು, ಬಹುಶಃ ಇದು ದುಡ್ಡೆಲ್ಲ ಖರ್ಚು ಮಾಡ್ಕೊಳಕ್ಕೂ ಆಗಲ್ಲ. ನಾವು ದಾನ ಗಿನ ಹುಡುಗಿ ಇವ್ರು ಹೇಳ್ತಾರೆ ದತ್ತಿಗಿತ್ತಿ ಅಂತ ಹೇಳಿದ್ರೆ ಅದು ಪುಟ್ಟ ಆ ದಿಕ್ಕಲ್ಲಿ ಹಚ್ಚಿದಾಗ ನಾನು ಗೊತ್ತಿರಲಿ. ಈಗ ನಾವೆಲ್ಲ ಸೇರಿ 2,30,00,000 ರೂಪಾಯಿನಷ್ಟು ಹಣನ ತಂದಿರೋದು 1 ವರ್ಷದಿಂದ. ಅದರಲ್ಲಿ ಶಿವಕುಮಾರ್ ಒಂದು ಸ್ವಲ್ಪ ಸಹಾಯ ಮಾಡೋದು, ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ರು. ಟೈಟದವ್ರಿಗೆ ಹೇಳಿ 1,75,00,000 ರೂಪಾಯಿನಷ್ಟು ಹಣ CSR ಫಂಡಲ್ಲಿ ಕೊಡಿಸಿದ್ರು. ಇವತ್ತು ಲೈಬ್ರರಿ ನೋಡ್ತಾ ಇದ್ದೀರಾ, ಮೊದಲ ಲೈಬ್ರರಿ ಹೆಂಗಿದೆ ಅಂತ. ಇವತ್ತು 400 ಬೆಂಚ್ಗಳು ಕೊಟ್ಟರು, ಒಂದು 50 ಲಕ್ಷ ರೂಪಾಯಿಂದು ಕಂಪ್ಯೂಟರ್ಸ್ ಕೊಟ್ಟರು. ಆ ನಲಿಗಲ್ಲಿ ಟೇಬಲ್ಸ್ ಅಂತ ಕೊಟ್ಟರು, ಅವ್ರು ಕೊಟ್ಟರು. ಅದು 1.25 ಕೋಟಿ ರೂಪಾಯಿನಷ್ಟು ಉನ್ನತ ದರ್ಜೆಗೆ ಅದಕ್ಕಾಗಷ್ಟು ಮಾಡಿದ್ರು. ಈಗ ನಮ್ಮ ಬೀಗರು ಒಂದು ದೊಡ್ಡ ಕಂಪ್ನಿ ಅವ್ರದ್ದು, ಅವರು ಈಗ ಮೊನ್ನೆ 23 ಲಕ್ಷ ರೂಪಾಯಿ ಕೊಟ್ಟರು. ಈಗ PU ಕಾಲೇಜು ಗರ್ಲ್ಸ್ ಹೈಸ್ಕೂಲ್ ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಒಳಾಂಗಣದಲ್ಲಿ ಕಾಂಕ್ರೀಟ್ ಹಾಕಿ ಆಟೋ ದಾನ ಮಾಡ್ತಾ ಇದ್ದೀವಿ. ಹಂಗೆ ಒಂದು ಕರೆದಿದ್ದೆ ಬರಲಿಲ್ಲ ಮಂಜುನಾಥ್ ರಾವ್ ಅಂತ 12 ಲಕ್ಷ ಕೊಟ್ಟರು. ಒಂದು ಸ್ಮಾರ್ಟ್ ಕ್ಲಾಸ್ ಸಾಫ್ಟ್ವೇರ್ಗೆ ಅಂತ ಕೊಟ್ಟರು. ಇನ್ನೊಬ್ಬ ಸ್ನೇಹಿತರು ಕಬಾಡಿ ಸುರೇಶ್ ಅಂತ ಒಂದು 1,40,000 ಕೊಟ್ಟರು. ಈಗ ಆಮೇಲೆ ಕಂಪ್ಯೂಟ್ರು, ಆಮೇಲೆ ಇದ್ರ ಜೊತೆಗೆ ಏನಾಯ್ತು, ಈಗ ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಈ ಬರೀ ಟ್ರೆಡಿಷನಲ್ ಆಗಿ ಪಾಠ ಹೇಳಿದ್ರೆ ಡಿಗ್ರಿ ಕೊಡೋದಾಗಲ್ಲ. ನಿಮಗೆ ಆ್ಯಡ್ ಆನ್ ಕೋರ್ಸಸ್ ಬೇಕು. ಇವತ್ತು ರಿಕ್ವೈರ್ಮೆಂಟ್ ಆ್ಯಡ್ ಆನ್ ಕೋರ್ಸಸ್ ಬೇಕು. 15 ದಿವಸದ್ದು 20 ದಿವಸದ್ದು 1 ತಿಂಗಳು ಬೇಕು. ಸ್ಪೆಷಲಿ BCom ಸ್ಟೂಡೆಂಟ್ ಎಲ್ಲರೂ ಅಂದಾಗ ಈಗ ಆ್ಯಡ್ ಆನ್ ಕೋರ್ಸಸ್ ಮಾಡ್ದು. ಆಮೇಲೆ ಇನ್ನೊಂದು ಅವಕಾಶ ಸಿಕ್ತು, ಸ್ಕಿಲ್ ಸೆಂಟರ್ ಮಾಡ್ಬೋದು ಒಂದು ಜಿಲ್ಲೆಗೆ ಅಂತ. ಅದು ಪ್ರೈಮ್ ಮಿನಿಸ್ಟರ್ ಕಾರ್ಯಕ್ರಮ ಅದು. ಅದನ್ನ ರಾಮನಗರ ಜಿಲ್ಲೆಯಲ್ಲಿ ಈಗ ನಮ್ಮದೇ ರೂರಲ್ ಕಾಲೇಜಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಶುರುವಾಗಿದೆ. ಆಮೇಲೆ ಹಾಗೇನೆ ಒಂದು ವಾದ್ವಾನಿ ಫೌಂಡೇಶನ್ ಅಂತ ಸಿಕ್ತು. ಅದು ದೊಡ್ಡ NGO, ನಿಮ್ಮ ಜೊತೆ ಎಲ್ಲ ಹಂಚ್ಕೊಂಡಿದ್ದೀನಿ ನಾನು. ಈಗೆಲ್ಲ ನೀವೆಲ್ಲ ಭಾಗಿಯಾಗಿದ್ದಾರೆ, ಅದರಲ್ಲಿ ಕೆಲವು ಸರ್ಟಿಫಿಕೇಟ್ ಬರ್ತಾ ಇದೆ. ಅವ್ರು ಏನಂತಂದ್ರೆ ದೊಡ್ಡ ಶ್ರೀಮಂತ, ಅವ್ನು ಫಿಲಾಂಥ್ರಫಿ ಕೊಡೋರೆ. ಈಗ 20 ದೇಶದಲ್ಲಿ, ಅದೇ ಇಂಡಿಯಾದಲ್ಲಿ ಜಾಸ್ತಿ ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರೈನರ್ಶಿಪ್ ಫ್ರೀ ಮಾಡ್ಕೊಡ್ತಾರೆ. ಇವರು ಯಾರು ಇದರಲ್ಲಿ ಸೌತ್ ಏಷ್ಯಾ ಇಟ್ಟಿದ್ರು ಅವ್ರನ್ನೆಲ್ಲ ಇಲ್ಲೇ ಕರ್ಕೊಂಡ್ಬಂದಿದ್ದೆ ನಾನು. ಈಗ ವಾದ್ವಾನಿ ಫೌಂಡೇಶನ್ ಸ್ಕಿಲ್ ಡೆವಲಪ್ಮೆಂಟ್ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ವಿ. ಹೀಗೆ ನಾವು ಯೋಚನೆ ಮಾಡ್ತಿರೋ 10 ನಡೆಸ್ತಾ ಇದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಕ್ವಾಲಿಟಿ ಎಜುಕೇಶನ್ ಇರಬೇಕು, ಇಲ್ಲಿ ಮಕ್ಕಳಿಗೆ ಟಾಯ್ಲೆಟಿಂದ ಹಿಡಿದು ಏನೇನು ಮಾಡಬೇಕು ಅಂತ ಒಂದೊಂದು ಸಣ್ಣ ವಿಚಾರಗಳಲ್ಲೂ ನಾವು ತಲೆಯಲ್ಲಿ ಹೋಗ್ವಿ. ಹಾಗಾಗಿ ಈಗ ಎಷ್ಟೇ ಭಾಷಣ ಹೆಂಗಾಗುತ್ತದೆ, ಏನು ಟೆಕ್ನಿಕಲ್ ಕೋರ್ಸಸ್ ತರಬೇಕು ಈಗ ಅನ್ನೋ ಒಂದು 6 ತಿಂಗಳನ್ನೇ ಮೂವ್ ಮಾಡಿದೆ ನಾನು. ಈಗ ಅದೆಲ್ಲ ನನ್ನ ಪ್ರಯತ್ನ. ಅದು ಶಿವಕುಮಾರ್ ಗಿರ್ಲು ಈಗ ಅಗ್ರಿಕಲ್ಚರ್ ಕಾಲೇಜಕ್ಕೆ ಒಂದು ಮೀಟಿಂಗ್ಸ್ ಎಲ್ಲ ಮಾಡಿ ಎಲ್ಲ ಆಗಿತ್ತು. ಬಟ್ ಸ್ಟ್ಯಾಚ್ಯೂಟ್ ಮಾಡಬೇಕು, ಮಿನಿಸ್ಟರ್ ಬಂದು ಅದು ಲೇಟ್ ಮಾಡಿದ್ರು. ಈ ಸ್ಟ್ಯಾಚ್ಯೂಟ್ ರೆಡಿ ಆಗಿದೆ. ಈಗ ಪೇಪರ್ ಅನೌನ್ಸ್ ಆಗಬೇಕಾಗಿತ್ತು, ಕಾಲ್ ಮಾಡಬೇಕಾಗಿತ್ತು ಅಗ್ರಿಕಲ್ಚರ್ ಕೊಡಕ್ಕೆ. ಬಹುಶಃ ಎಲೆಕ್ಷನ್ ಇಂದ ನಿಲ್ಸವ್ರೆ. ಎಲೆಕ್ಷನ್ ಆದ್ಮೇಲೆ ಅಲ್ಲಿ ವೈಸ್ ಚಾನ್ಸಲರ್ ನನ್ನ ಜೂನಿಯರ್ ಅವರೆಲ್ಲ ನನಗೆ ಬೇಕಾದವ್ರೆ. ಅಗ್ರಿಕಲ್ಚರ್ ಕಾಲೇಜ್ ಏನು 60 ಎಕರೆ ಜಮೀನಿದೆ, ಅದ್ರಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಬರೋದೊಂದು ಶೂರು ಬಂದೇ ಬರ್ತದೆ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಈಗ ಟೆಕ್ನಿಕಲ್ ಎಜುಕೇಶನ್ ಅಂತ ಬಂದಾಗ ಇಲ್ಲಿ ನಮ್ಮ ಪುರುಷೋತ್ತಮ ಅವರು, ನಮ್ಮ ರಾಮೇಗೌಡರು ಅವರೆಲ್ಲ ಹೇಳಿದಾಗ ಪುರುಷೋತ್ತಮ ಕೇಳ್ಕೊಂಡಾಗ ಅವ್ರು ಪ್ರಿನ್ಸಿಪಾಲ್ ಆಗ ರಾಮಯ್ಯ ಕಾಲೇಜಿದೆ. ಹಿಂಗೆ ಬರ್ಬೇಕಲ್ಲ ಏನು ಅಂದಾಗ MBA MCA ಕೋರ್ಸ್ ಮಾಡಬೇಕು ಅಂತ ಗೊತ್ತು. ನಮ್ಮಲ್ಲಿ BBA ಮಾಡ್ತಾವ್ರೆ,
MBAಗೆ ಬೆಂಗಳೂರಿಗೆ 3-4 ಲಕ್ಷ ಕೊಟ್ಟು ಹೋಗ್ತಾರೆ. ನಮ್ಮಲ್ಲಿ BCA ಮಾಡ್ತಾವ್ರೆ, MCA ಬೆಂಗಳೂರು 3-4 ಲಕ್ಷ ಕೊಟ್ಟು ಹೋಗ್ತಾರೆ. ಸೊ ಹಂಗಾಗ್ಬಿಟ್ಟು ಈಗ ಕೋರ್ಸ್ ಒಂದು ಪೊಟೆನ್ಶಿಯಾಲಿಟಿ ಇದೆ ಅಂತ ನನ್ನ ಗಮನಕ್ಕೆ ಬಂದಾಗ ಈಗ ಅವ್ರದ್ದೇ ನಾನು ಸಹಾಯ ಪಡ್ಕೊಂಡು ನಿಮ್ಗೆ ಗೊತ್ತಿತ್ತು 10 ಲಕ್ಷ ರೂಪಾಯಿ ಹಣ ಕಟ್ಟಿ AICT ಅಂತ ಇದೆ, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಂತ, ಅಲ್ಲಿಂದ ಪರ್ಮಿಷನ್ ಬೇಕು ನಮಗೆ. ಸೊ ಈಗ ನಾವು 10 ಲಕ್ಷ ರೂಪಾಯಿ ಕೊಟ್ಟು ನಾವು ಅರ್ಜಿ ಹಾಕೊಂಡಿದ್ದು, ಅಪ್ಲಿಕೇಶನ್ ಹಾಕಿದ್ದು. ಈಗ ಒಂದು ರೌಂಡು ನಮ್ದು ಇನ್ಸ್ಪೆಕ್ಷನ್ ಎಲ್ಲ ಆಗಿದೆ. ಒಂದು ರೌಂಡ್ ಅಲ್ಲಿಂದನೇ ಕುತ್ಕೊಂಡು ನಮಗೆ ಆನ್ಲೈನಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಒಂದು ಸ್ಟೇಜ್ ಅಪ್ರೂವಲ್ ಸಿಕ್ಕಿದೆ. ಈ 2ನೇ ಸ್ಟೇಜಲ್ಲಿ ಸಿಗಬೇಕಾಗಿತ್ತು. ಇನ್ನೊಂದು 2-3 ಕೊರತೆಗಳು ನಮ್ಮೂರು ಹೇಳೋದ್ರಲ್ಲಿ ಕೇಳೋದ್ರಲ್ಲಿತ್ತು. ಅದನ್ನು ನಾಳೆ ಕರ್ಕೊಂಡು ಪುನಃ ಅದೇ ಇರ್ತಾರೆ, ಡೆಲ್ಲಿಯಿಂದ ಕುತ್ಕೊಂಡು ನಮ್ಮನ್ನ ಇದೆಲ್ಲ ಕೇಳ್ತಾರೆ. ನಾಳೆ ಅವ್ರು ಹೇಳ್ತಾರ ವಿಶ್ವಾಸವಾಗಿ ನಾನು ಭಾರಿ ರಾಮೇಗೌಡರಿಂದ ಹಿಡಿದು ಯಾಕೆ ಆಗೋಗ್ಬೇಕಾಗಿತ್ತಲ್ಲ ಅಂತ 3 ಕೊರತೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಈಗ ಅದೆಲ್ಲ ಸರಿ ಮಾಡಿದ್ದೀವಿ. ಆ 3 ಕೊರತೆ ಏನು ಹೇಳಿದ್ರು ಒಂದು ವಾರದಿಂದ ಅದೇ ಕೆಲಸ ಮಾಡಿದ್ದೀವಿ. ನಾಳೆ ಪುನಃ ನಮಗೆ ಇಂಟರ್ವ್ಯೂ ಇದೆ. ಬಹುಶಃ ನಾಳೆ ಇಟ್ಕೊಂಡಿದ್ದೀನಿ ಆ ಕರಿಯಪ್ಪನವರ ಆತ್ಮ, ಅವ್ರ ಶಕ್ತಿ, ಅವರ ಆಶೀರ್ವಾದ, ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಸೆ. ಬಹುಶಃ ನಾಳೆ ಏನಾದ್ರೂ ಅದ್ರಲ್ಲಿ ಆಗುತ್ತೆ. ಯಾಕೆಂದ್ರೆ ಅದಕ್ಕೆ ಬೇಕಾದ ಎಕ್ಸ್ಪರ್ಟ್ಸ್ ಅವರು ಇವರು ರಾಮೇಗೌಡರು ಅವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲ ಒಲಿಸಿದೆ. ಆದ್ರೆ ಈ 3 ವರ್ಷನೇ MCA MBA ಕೋರ್ಸ್ ಶುರು ಆಗ್ತದೆ. ಸೊ ಈ 3 ಇನ್ನೊಂದು ಹೇಳ್ತಾ ಇದ್ದೀನಿ, ನನಗೆ ಲಾ ಕಾಲೇಜು ಅಂತ ನನಗೆ ಗೊತ್ತಿಲ್ಲ, ಪುಟೇಗೌಡರು ಹೇಳ್ಬೇಕು. ಒಂದೇ ಸರಿ ಅರ್ಥ ಮಾಡ್ತೀನಿ ಅಂತ ಹೋಗಬಾರ್ದು. ಇದು ಮಾಸ್ಟರ್ ಆಫ್ ಆಲ್ ಏನು ಹೇಳ್ತಾರೆ, ಮಾಸ್ಟರ್ ಆಫ್ ಆಲ್ ಜಾತಕಂದ್ರೆ ನಮ್ಗೆ ಗಾಳಿ ಹೇಳ್ತಾರೆ, ಹಂಗೆ ಅರ್ಥ ಹೋಗೋದು ಬೇಡ. ಈ BSc MCA MBA ಕೋರ್ಸ್ಗಳನ್ನ ತೆಗೆಯುವಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಮಗದೊಮ್ಮೆ ನೀವೆಲ್ಲ ಕಲಿಸ್ಬೋದು, ಭಾಷಣ ಎಷ್ಟೊತ್ತಾರು ಮಾಡ್ಬೋದು. ನಾನು ಹೇಳೋದಿಷ್ಟೇ, ನಾವು ಪ್ರಾಮಾಣಿಕವಾಗಿ, ನಾನು 1 ವರ್ಷ ಆಗಿದೆ, ನಮ್ಮ ಟೀಮ್ ಅವ್ರಿಗೆಲ್ಲ 1 ವರ್ಷ ಆಗಿದೆ, ಹಿರಿಯರ ಆಶೀರ್ವಾದ ಇದೆ, ಅರ್ಥ ಆಯ್ತಾ? ಈ ನಾವು 2 ವರ್ಷದಲ್ಲಿ ಇಲ್ಲಿ ಏನೇನು ಮಾಡಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಇದು ಹಳೆ ಗ್ಲೋರಿ ಅಂತೀವಿ, ಹಳೆ ಗ್ಲೋರಿ. ಈ ಏನ್ ಕರಿಯಪ್ಪನವ್ರ ಕಾಲದಲ್ಲಿ ಈ ವಿದ್ಯಾಸಂಸ್ಥೆ ಇಡೀ ತಾಲೂಕು, ಈ ರಾಮನಗರ ಜಿಲ್ಲೆ, ಬೇರೆ ಜಿಲ್ಲೆಯಲ್ಲಿ ಇದನ್ನ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಅಂತ ಏನ್ ನೋಡ್ಕೊಂಡು ಇವತ್ತು ಜೊತೆಗೆ ಏನು ಸಮಸ್ಯೆ ಇದೆ, ಕಾಂಪಿಟೇಷನ್ ಇದೆ. ಅವ್ರ ಕಾಂಪಿಟೇಷನ್ ಇರಲಿಲ್ಲ, ಅವ್ರು ವಿದ್ಯಾ ಕೊಡುವಂಥದ್ದಕ್ಕೆ ಅವ್ರು ಕೂಡ ಅದು ಮಾಡೋರು. ಬಟ್ ಇವತ್ತು ಕಾಂಪಿಟೇಷನ್ ಇದೆ. ಇವತ್ತು ಹೋಗೋಗಳಿಲ್ಲ, ಕಾಲೇಜ್ ಹೋಗಿವೆ, ಕನಕಪುರದಲ್ಲಿ 3 ಕಾಲೇಜ್ ಇವೆ, ದುಡ್ಡಿಯವರು ಬೆಂಗಳೂರು ಹೋಗ್ತಾರೆ. ಹಾಗಾಗಿ ಈಗ ಕಾಂಪಿಟೇಷನ್ ಇದೆ. ಹಾಗಾಗಿ ಈ ಕಾಂಪಿಟೇಷನ್ ನಾವು ಈ ಸಂಸ್ಥೆನ ಹೇಳ್ಕಲ್ಲ, ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಏನ್ ಮಾಡಬೇಕು ಆ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೀನಿ. ನಾನು ಹೇಳೋದಿಷ್ಟೇ, ಎಲ್ಲ ನಾನೊಬ್ಬ ಅಧ್ಯಕ್ಷ ಮಾಡ್ತೀನಿ, ತಗೊಂಡು ಮ್ಯಾನೇಜ್ಮೆಂಟ್ ಮಾಡ್ತೇವೆ ಅಂತ ಹೇಳೋದಲ್ಲ. ನಿಮ್ಮ ಫ್ಯಾಕಲ್ಟಿಯವರು ನನಗೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ಫ್ಯಾಕಲ್ಟಿಯವರು ಇದಕ್ಕೆ ನೀವು ಕೈ ಜೋಡಿಸ್ಬೇಕು, ಹಾಗೆ ವಿದ್ಯಾರ್ಥಿಗಳು ನೀವು ಕೈ ಜೋಡಿಸ್ಬೇಕು, ಈ ಸಂಸ್ಥೆಗೆ ಹೆಸರನ್ನು ತರಬೇಕು. ಈ ಏನು ಶಿಸ್ತು ಅವ್ರು ಇದ್ದದ್ದೇ ಎರಡು. ಈಗ ರಾಮ ಅವ್ರ ಬಗ್ಗೆ ಆಮೇಲೆ ಈ ಕ್ವಾಲಿಟಿ ಆಫ್ ಎಜುಕೇಶನ್ ಅಂತ ಕೊಡ್ಬೇಕು ಅಂದ್ರೆ ಒಂದು ಸ್ವಲ್ಪ PUC ಮಕ್ಕಳಿದ್ದಾರೆ ಗೊತ್ತಿಲ್ಲ, ರಜಾ ಇದೆ, ನಮ್ಗೆ ಕಮ್ಮಿ ಗೊತ್ತು, ನಮ್ಗೆ ಪರ್ಸೆಂಟೇಜ್ ನೋಡಿದ್ರೆ ಏನೋ ಕಮ್ಮಿ ಅನ್ನಿಸ್ತು. ಈಗ ಎಷ್ಟು ಪರ್ಸೆಂಟ್, ಒಂದು 58% ಬಂದಿತ್ತು. ಈಗ ಅದನ್ನೇ ಗಮನದಲ್ಲಿ ಇಟ್ಕೊಂಡು ಗೊತ್ತಿರಲಿಲ್ಲ ನಿಮಗೆ, PUCಗೆ 72-73% ರಿಸಲ್ಟ್ ಬಂದಿದೆ. ಅಂದ್ರೆ ಸುಮಾರು ಒಂದು 17-18% ಅನ್ನ 1 ವರ್ಷದಿಂದ ನಾವು ಹೆಚ್ಚಿಗೆ ರೀತಿಯಲ್ಲಿ ಬರೋ ಮಾಡಿದ್ವಿ. ಆಗ ಕ್ವಾಲಿಟಿ ಎಜುಕೇಶನ್ ಕೊಡ್ತೀವಿ, ಅಫೋರ್ಡಬಿಲಿಟಿ ಇಟ್ಕೊಳ್ಳೋಣ, ಒಳ್ಳೊಳ್ಳೆ ಟೆಕ್ನಿಕಲ್ ಕೋರ್ಸ್ ತರೋಣ. ಬಹುಶಃ ನಿಮ್ಮ ಸಹಕಾರ, ನಮ್ಮ ಶ್ರಮ, ನಾವು ಹೇಳ್ತಾ ಇದ್ದೀನಿ, ನಾನು ಎಲ್ಲ ರಂಗದಲ್ಲಿದ್ದೀನಿ. ನಾನು ರಾಜಕೀಯ ರಂಗದಲ್ಲಿದ್ದೀನಿ, ಒಂದು ಕನಕಾಂಬರಿ ಮೇಳ ಕೊಟ್ಟಂತ ದೊಡ್ಡ ಸಂಸ್ಥೆ ಹೆಣ್ಮಕ್ಳಿಗೋಸ್ಕರ ಮಾಡಿ ಸೇವೆ ಮಾಡ್ತಾ ಇದ್ದೀನಿ. ನಾನು ಸಾಕಷ್ಟು ಇನ್ನೊಂದು ಸ್ಕೂಲ್ ಇದ್ದೀನಿ. ನಾನು ದೊಡ್ಡ ಎಂಟರ್ಪ್ರೈನರ್ ಆಗಿರೋದು. ನಾನು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಫ್ಲಾರಿಕಲ್ಚರ್ ಮಾಡ್ತಾ ಇದ್ದೀನಿ. ಬಹುಶಃ ಅದೆಲ್ಲ ಪ್ರಿಯಾರಿಟಿ ತಗೊಂಡ್ರೆ ನನಗೆ RSA ಪ್ರಿಯಾರಿಟಿ, ಅಟ್ಲೀಸ್ಟ್ 2 ವರ್ಷ. ಹಾಗಾಗಿ ಮನ ಗಮನ ಇಟ್ಟು ಆ ಪೂಜ್ಯರ ಆಶೀರ್ವಾದ ಪಡ್ಕೊಂಡು ನಾನು ಕೊನೆಯ ಒಂದು ಮಾತು ಹೋಗ್ಬಿಡ್ತೀನಿ. ಈ ಜ್ಞಾಪಕ ಬರ್ತಾನೆ, ಉಮೇಶ್ ಕುಟ್ಟವ್ರೆ ಕರಿಯಪ್ಪನವ್ರು ಹೆಂಗೆ ಬದುಕಿದ್ರು ಅಂದ್ರೆ ಇವರು ಉದಾಹರಣೆ ಹೇಳ್ಬಿಟ್ಟು ನನ್ನ ಮಾತನ್ನು ಕ್ಲೋಸ್ ಮಾಡ್ತೀನಿ. ನನಗೆ ಒಬ್ಬ ಲಿಂಗೇಗೌಡರು ಅಂತ, ನಿಮ್ಮ ಕೆಲವರು ಅನ್ಸ್ಕೊಂಡಿದ್ದೇನೆ, ಎಲ್ಲರೂ ಗೊತ್ತಿರೋಲ್ಲ. ಆ ಲಿಂಗೇಗೌಡರು ಅಂತಂದ್ರೆ ಇವತ್ತು ಅವರೇ ಆ ಗಾಂಧಿ ಫಾರಮ್ನ ನೋಡ್ಕೊತಿದ್ದವರು, ಇವತ್ತು ನೋಡ್ಕೊತವ್ರು. ಅವ್ರು ಒಂದು ಮಾತು ಹೇಳಿದ್ರು ನನಗೆ, ಕರಿಯಪ್ಪನಲ್ಲಿ ಹೋಯ್ತಿದ್ರು 2 ದಿವಸ 3 ದಿವಸ 4 ದಿವಸ ಅಲ್ಲಿದ್ದು, ಅಲ್ಲಿ ರೇಷನ್ ಹೋಯ್ತು ಅಂತ ಇಲ್ಲಿ ಆಶ್ರಮ ಮಾಡ್ತಿದ್ರು. ಅವರು ಈ ಮನೆ ಇದೆ, ಅಥವಾ ರಿಪೇರ್ ಮಾಡಿಸಿದ್ದೀವಿ. ಮನೆ ಮುಂದೆ ಒಂದು ಪರಂಗಿ ಗಿಡ ಇತ್ತಂತದೆ, ಒಂದು ಹಣ್ಣಾಗಿತ್ತಂತೆ. ಇವರು ಆ ಮನೆಗೆ ಎಂಟ್ರ್ ಆಗುವಾಗ
ಲಿಂಗೇಗೌಡ ಪೈನೇನು ಕಿತ್ಕೊಂತ ಹೇಳೋರಂತೆ. ಆಮೇಲೆ ಅವ್ರು ಕಿತ್ಕೊಂಡ್ರಂತೆ. ಬಟ್ ಅವ್ರು ಏನು ಕಿತ್ಕೊಂಡೇನೋ ಇವತ್ತು ಅವತ್ತೆಲ್ಲ ಈ ಹಣ್ಣು ಗಿಣ್ಣು ಈ ಸ್ವೀಟ್ ಸ್ಟಾಲ್ಗಳು ಬೇಕರಿಗಳು ಇರಲಿಲ್ಲ. ಅವರೆಲ್ಲ ಏನಂದ್ರೆ ಈ ಹಣ್ಣು ಕಿತ್ಕೊಂಡು ಮೋಸ್ಟ್ಲಿ ಇವತ್ತು ರಾತ್ರಿ ನಮ್ಗೆಲ್ಲ ಕರೆದು ಹಣ್ಣು ಕಟ್ ಮಾಡಿಸಿ ನಮ್ಗೆ ಕೊಡ್ತಾರೆ ಅಂತ ಕಿತ್ಕೊಡ್ರಂತೆ ಖುಷಿಯಾಗಿ. ಇವ್ರು ಮಾಡೋದು ರಾತ್ರಿ ಊಟನೂ ಮಾಡೋದು ಕರೆಯೋದ್ನವ್ರಿಗೆ ಎಲ್ಲ ಪರಗೇನು ಸುದ್ದಿನೇ ಇಲ್ಲ. ಏನ್ ಪರಗೇನು ಸುದ್ದಿನೇ ಮಾಡಲ್ಲ, ಏನ್ ಮಾಡೋದು ಅಂತ ಅಂದ್ಬಿಟ್ಟು ಅವರೇ ಹೋಗಿ ಪ್ರಶಸ್ತಿರಂತೆ ಯಾರಿಗ ಕರೆಯೋದ್ನವನ್ನ. ಆವಾಗ ನೋಡಿದ್ರೆ ಬೇಗವಾಡ ಬಂದಿರಂತೆ ಇದನ್ನ ಏನು ಈ ಮನುಷ್ಯ ಒಂದು ಪರಗೇನು ನಾನು ಇಲ್ಲಿ ಫಾರಮ್ ಇದ್ದೀನಿ ಒಂದು ಪರಗೇನು ತೀರ್ಸ್ಕೊಡ್ಲಿವಲ್ಲ ಅಂತ ಅನ್ಕೊಂಡಂತವ್ರು. ಆಮೇಲೆ ಅವ್ರು ಗೊತ್ತಾಯ್ತಂತೆ ಕನಪಟ್ಟು ಬಂದು 15 ಪೈಸೆ ಮಾರಿ ಸೊಸೈಟಿಗೆ ಹಾಕಿದಂತೆ ಅಂತ ಪುಣ್ಯಾತ್ಮ. ಆಮೇಲೆ ಉಮೇಶ್ ಅವರ ರಾಮಲಿಂಗ ಇರ್ಬೇಕಲ್ಲ ನಿಮ್ಮ ಅಣ್ಣ ಹೆಸರು, ಇವ್ರ ಅಣ್ಣ ಬಂದಿದ್ರು ನನಗೆ. ಇವ್ರ ಅಣ್ಣ ಇಲ್ಲೇ ಒಂದು ಉಮೇಶ್ ಅವರ ಅಣ್ಣ. ಇವ್ರು ಏನಾಗಬೇಕು ಅಂದ್ರೆ ಕರಿಯಪ್ಪನವರ ಸಿಸ್ಟರ್ ಮೊಮ್ಮಕ್ಕಳು ಇವ್ರು ನಮ್ಮ ಉಮೇಶ್ ಅವ್ರ. ಆ ರಾಮಲಿಂಗ ನಮ್ಮಣ್ಣನ ಒಂದು ರೂಮ್ ಹಾಕಿದ್ರಂತೆ ಹಾಸ್ಟೆಲ್ ಓದೋಕ್ಕಾಗಿರ್ತಲೆ ಈ ಫೀಸ್ ಕಟ್ಟಕ್ಕಾಗಿಲ್ಲ ಅಂತ ಹಾಸ್ಟೆಲ್ ಫೀಸ್ ಇದು ಏನ್ ಹೇಳ್ತೀರಂತೆ. ಆಯ್ತು ಹಾಸ್ಟೆಲ್ ಫೀಸ್ ಅಂದ್ಕೊಳ್ಳಿ, ಹಾಸ್ಟೆಲ್ಗೋಸ್ಕರ ಕಟ್ಟು ಕಟ್ಟಾರೆ ಏನ್ ಮಾಡೋದಂತೆ ಅವ್ರು ನಡೆಸೋ ಕಷ್ಟ. ಅವತ್ತು ಹಣ ಇಲ್ಲ, ಅವರು ಸಣ್ಣ ತಗೊಂಡು ವಿದ್ಯೆ ಕೊಡಬೇಕು, ಈ ಮಕ್ಕಳುಗಳಿಗೆ ಊಟ ಕೊಡಬೇಕು. ಏನ್ ಮಾಡೋದಂತೆ ಅವರು ಅಂತ ನಾಯಗೌಡ್ರು ಇದ್ರಂತೆ. ಅವ್ರು ಹೇಳಿದ್ರು ಮಣ್ಣ ಹೇಳ್ತಾ ಇದ್ದ ಒಮ್ಮೆ ನಾಯಗೌಡ್ರು ಕರೆದು ನೋಡು ಅಕ್ಕನ ಮೊಮ್ಮಗನಿಗೆ ಅವನ ಟ್ರಂಕು ಗಿಂಕು ಅವ್ನ ಬ್ಯಾಗೆಲ್ಲ ಹೊರಗಡೆ ಹಾಕೊಂಡ್ರು. ರಾಮಲಿಂಗ ಅವ್ರು ಹೇಳಿದ ಮಾತು ಅವ್ರ ಹಂಗೆ ಹೊರಗಡೆ ಹಾಕೋದಂತೆ ಆ ರಾಮಲಿಂಗದ. ಆಮೇಲೆ ಬಂದ್ಬಿಟ್ಟು ಅವ್ರಿಗೇನು ಫೋನ್ ಏನಿಲ್ಲ, ಇದೇನು ಹಿಂಗೆ ಹಾಕೋದಲ್ಲ ನಮ್ಗೆ ಸೋದು ಮಾವ ಆಗ್ಬೇಕೇನು, ಮಾವನ ತಾತನ ಆಗ್ಬೇಕು, ಹಿಂಗೆ ಮಾಡ್ಬಿಟ್ರಲ್ಲ ಅನ್ಕೋದಂತೆ. ಬಟ್ ಅವ್ರು ಕೇಳಿಸ್ತಾ ಇದೆಯಂತೆ. ಆ ನಾಗೇಗೌಡನ ಪಕ್ಕ ಕರೆದ್ಬಿಟ್ಟು ನಾಗೇಗೌಡ ಬಂದಿದೆ, ನಾಗೇಗೌಡ ಬಾಯ್ಲಿ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಕ್ಕನ ಮೊಮ್ಮಗನ್ನೇ ಅವ್ನು ಕಟ್ಟು ಶಕ್ತಿಗೆ ಹೊರಗಡೆ ಹಾಕೊಂಡಿದ್ದೀನಿ ನೋಡು, ಇಂಥ ಇಷ್ಟು ಜನ ಕಟ್ಟಿಲ್ಲ, ಅವರೆಲ್ಲ ಬರೋಡು, ಅವ್ರಿಗೆ ಮಾತ್ರ ಎತ್ತಕ್ಬೇಡಿ ಅಲ್ಲ, ಬೇರೆಯವ್ರು ಎತ್ತಕ್ಬೇಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅವ್ರ ಅಕ್ಕನ ಮಗ ಮಾವನ್ನ ಕಟ್ಟಿಗೆ ಹೊರಗಡೆ ಹಾಕಿರೋದು ಅವ್ರು ಹಂಚ್ಕೊಂಡದ್ದು. ಆಮೇಲೆ ಇನ್ನೊಂದು ದಿವಸ ಆಗಿರೋದು ಅವ್ನು ಮಿಸ್ಟಿ ಮ್ಯಾನ್ ಅವ್ರು ಇದ್ರು. ಅವಾಗ ಅವ್ರು ಏನೋ ಇನ್ಸ್ಟ್ರಕ್ಷನ್ ಅಂದ್ರೆ ಮಕ್ಕಳಿಗೆ ಏನು ಸಾರೋ ಮಕ್ಕಳಿಗೆ ಏನು ಊಟನೋ ಅದೇ ನಮ್ಗೆ ಹಾಕ್ಬೇಕು ಅಂತ ಹೇಳಿದ್ರಂತ ಅವ್ರು. ಆವಾಗ ಏನಂತ ಒಂದು ದಿವಸ ನೋಡ್ಬಿಟ್ರಂತೆ ಮಕ್ಕಳಿಗೆಲ್ಲ ಒಂದು ಸಾರು ಅನ್ನ ಏನ ಮುದ್ದೆ ಏನೋ ಮಾಡಿದ್ರೇನೋ ಒಂದು ಬೇರೆ ಸಾರು ಇವಾಗ ಹಾಕ್ಬಿಟ್ಟಿದ್ರಂತೆ ಕರೆಯಕ್ಟವ್ರಿಗೆ. ಅವ್ರಿಗೆ ಊಟ ಮಾಡ್ಕೊಂಡು ಕರೆಯಕ್ಟವ್ರು ಹೋಯ್ತಾರಂತೆ ಮಕ್ಕಳ ತಕ್ಕಂತೆ ಬೇರೆ ಥರ ಸಾರು ಇತ್ತಂತೆ. ತಿಮ್ಮಯ್ಯ ಬಾ ಅಂದ್ರಂತ ಅಷ್ಟೇ ನಡ್ಬೋದಂತವ್ರು. ನಡುವಾಗಿ ಈ ಕೆಲಸ ಇದೆ ಕೊನೆ ಇದೆ ಬಂದು ಇದೆ ಕೊನೆ, ಈ ಮಕ್ಕಳಿಗೆ ಏನಾಗ್ತಿ ಅದನ್ನ ನಮ್ಗೆ ಹಾಕ್ಬೇಕು, ನನಗೋಸ್ಕರ ಒಂದು ಸ್ವಲ್ಪ ಬೇರೆ ಮಾಡ್ಬೋದು ಅಂತ ಹೇಳಿದಂತ ಮಹಾಪುರುಷ ಅವರು. ಈಗ ಅಂಥವ್ರ ಸಂಸ್ಥೆ ಮಾಡಿ ಅಂತ ತಿಳಿದಾದ್ಮೇಲೆ ನಾವು ಏನು ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಸಣ್ಣ ತಪ್ಪು ಒಂದು ಸಣ್ಣ ದಾರಿಯಲ್ಲಿ ಇಡುವಂತ ಜವಾಬ್ದಾರಿ ನಮ್ಗೆಲ್ಲ ಇದೆ. ಆ ನಿಟ್ಟಲ್ಲಿ ಹೇಳ್ತೀನಿ ಕರೆಯಪ್ಪ ಆದರ್ಶಗಳು ಸಾವಿರದಲ್ಲಿ ಕೆಲವು ಮಾತ್ರ ನಿಮ್ಮಲ್ಲಿ ಅನ್ಸ್ಕೊಂಡು ಕೊನೆ ಮಾತು ಇನ್ನೊಂದು ಮಾತು ಪುಟ್ಟವರು ಹೇಳಿದ್ರು ಒಂದು ದತ್ತಿ ಮಾಡ್ಬೇಕು ಅಂತ. ಇಲ್ಲಿ ಒಂದು ಕೊಡ್ತಾರೆ ಹಳೆ ಓಲ್ಡ್ ಬಾಯ್ಸ್ ಹಾಕ್ತೀರ ನೀವು, ಒಂದು ಅಸೋಸಿಯೇಷನ್ ಆಕ್ಟಿವ್ ಇಲ್ಲ. ಈಗ ಎಲ್ಲ ಆನ್ಲೈನ್ ಅಲ್ಲೇ ರಿಜಿಸ್ಟ್ರೇಷನ್ ಮಾಡೋ ಒಂದು 800 ಜನ ಆಗೋರೆ. ಈಗ ಸಾವಿರಾರು ಜನ ಓಲ್ಡ್ ಸ್ಟೂಡೆಂಟ್ನ ಒಂದು ವೇದಿಕೆ ತರುವಂತ ಕೆಲಸ ಮಾಡ್ತಾ ಇದ್ದೀವಿ ಸರ್ ನಾವು. ಅದನ್ನ ಮಾಡ್ತಾ ಇದ್ದೀವಿ ನಾವು. ಅದು ಬಹುಶಃ ಮುಂದುವರ್ಸೋ ವರ್ಷಕ್ಕೆ ಸಾವಿರಾರು ಓಲ್ಡ್ ಸ್ಟೂಡೆಂಟು ಇಲ್ಲಿ ಮೆಂಬರ್ಸ್ ಆಗಿ ಅದನ್ನ ಆಕ್ಟಿವ್ ಮಾಡೋಕ್ಕೆ ಏನು ಕೆಲಸ ಮಾಡ್ತಾ ಇದ್ದೀವಿ. ಬಟ್ ರಾಮವರು ನನಗೆ ಹೇಳೋದು ಕರೆಯಕ್ಟ್ ಸರ್ ಒಂದು ದತ್ತಿ ಮಾಡಿ ಏನೋ ಒಂದು ಯೂನಿವರ್ಸಿಟಿ ಏನೋ ಮಾಡಬೇಕು ಅಂತ ಏನೋ ಅವರ ಸಲಹೆ ಕೊಡ್ತಿದ್ರು. ನೀವು ಇಲ್ಲೇ ದತ್ತಿ ಹೇಳ್ತಾ ಇದ್ದೀರಾ. ಬಟ್ ಎರಡು ಮಿಕ್ಸ್ ಮಾಡಿ ಓಲ್ಡ್ ಸ್ಟೂಡೆಂಟ್ ಅಂತೂ ಮುಂದೆ ವರ್ಷ ಆಕ್ಟಿವ್ ಆಗಿರ್ತದೆ, ಗ್ಯಾರಂಟಿ ಆಕ್ಟಿವ್ ಆಗಿರ್ತದೆ. ಅದ್ರ ಜೊತೆಗೆ ದತ್ತಿ ನಮ್ಮ ಸಂಸ್ಥೆಯಿಂದ ಒಂದಷ್ಟು ದುಡ್ಡು ಹಾಕಿದ್ದಕ್ಕೆ ಓಲ್ಡ್ ಸ್ಟೂಡೆಂಟ್ ಆಗಿ ಒಂದು ದೊಡ್ಡ ದತ್ತಿ ಮಾಡಿ ಕರಿಯಪ್ಪನವರ ಹೆಸರು ಕರಿಯಪ್ಪನವರು ಅವರು ಏನು ಸೇವೆ ಮಾಡ್ತಿರೋ ಆ ಸೇವೆನ ಮುಂದೆ ತಗೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ನೀವೆಲ್ಲ ಓಲ್ಡ್ ಸ್ಟೂಡೆಂಟ್ ಆದ್ಮೇಲೆ ಕರಿಯಪ್ಪನವ್ರಿಗೆ ಹಳೆ ಗೌರವ ಇರಬೇಕು, ಈ ಸಂಸ್ಥೆ ಬಗ್ಗೆ ಹಳೆ ಗೌರವ ಇರಬೇಕು, ನೀವು ಕೂಡ ಓಲ್ಡ್ ಸ್ಟೂಡೆಂಟ್ ಆಗಬೇಕು ಅಂತ ಇವೆಲ್ಲ ಚೆನ್ನಾಗಿ ಓದಬೇಕು, ಶಿಸ್ತನೇ ಇರಬೇಕು, ಕರಿಯಪ್ಪನವ್ರಿಗೆ ಕೀರ್ತಿದಿರುವಂಥ ಕೆಲಸ ನೀವೆಲ್ಲ ಮಾಡ್ತೀರಿ ಅಂತ ನಿಮಗೆಲ್ಲ ಶುಭವನ್ನು ಕೋರಿ. ಉಪ್ಪಿಟ್ಟು ನಾನು ಬೇಕು ಅಂತ ಆದಷ್ಟು, ಯಾಕೆಂದ್ರೆ ಬಿಸಿ ತಿನ್ನೋಕ್ಕಾಗಲ್ಲ, ನಾನು
ಬಿಸಿಲು ಜಾಸ್ತಿ, ಹಾಗಾಗಿ ನಿಮ್ಮದೇ ಸಮಯ ತಗೊಂಡು ಎಲ್ಲ ಅರೇಂಜ್ ಮಾಡಿದೆ. ಸಾವಧಾನವಾಗಿ ಎಲ್ಲರನ್ನು ತಿಂಡಿ ತಗೊಂಡು ಹೋಗ್ಬೇಕು ಅಂತ ಹೇಳಿದ. ಮತ್ತೊಮ್ಮೆ ನನ್ನ ಯೋಚನೆ ಏನು ಹೇಳಿದ್ರೆ ಪ್ರತಿ ವರ್ಷ ಈ ಕೆಲಸವನ್ನು ಮಾಡಬೇಕು. ಮುಂದೆ ವರ್ಷ 125 ವರ್ಷ ಸುತ್ತಾದೆ. ಸೊ ಆವಾಗಲೂ ಇವತ್ತು ಮಾಡ್ತೀವಿ ಇದೇ ಥರ ಪ್ರೋಗ್ರಾಮು. ನನ್ನ ವೈಯಕ್ತಿಕವಾಗಿ ನೀವು ಹುಡುಗರೇನೋ ನನಗೆ ಸಪೋರ್ಟ್ ಮಾಡುವಂಥ ಹುಮ್ಮಸ್ಸಿದ್ರೆ ಪ್ರತಿ ವರ್ಷ ಈ ಕೆಲಸ ಮಾಡೋಣ, ಇದೇ ಥರ ಮೆರವಣಿಗೆ ಮಾಡೋಣ. ಅದನ್ನು ಹೇಳಿದ್ದೀರಾ? ಇದೆಯಾ? ಪ್ರತಿ ವರ್ಷನೂ ಇದೊಂದು ಸಂಪ್ರದಾಯ ಆಗಬೇಕು ಕರಿಯಪ್ಪನವರ. ಯಾಕೆಂದ್ರೆ ಅವ್ರ ನೆನಪು, ಅವ್ರ ಸೇವೆ, ಅವ್ರು ಮಾಡಿದಂಥ ಈ ಕನಕಪುರ ಉಪಕಾರ ಇದೆಲ್ಲ ಜೀವಂತವಾಗಿರ್ಬೇಕು. ಬರೀ ಕಾಂಪೌಂಡ್ ಒಳಗೆ ಇದ್ರೆ ಅದು ಜೀವಂತವಾಗಿರಲ್ಲ. ನೋಡಿ ಕನಕಪುರ ಕಾಂಪೌಂಡಿಂದ ಬಿಟ್ಟೊಟ್ಟಿಗೆ ಎಷ್ಟು ಜೀವಂತವಾದ ಕರಿಯಪ್ಪನವ್ರನ್ನ ಇವತ್ತು ನಾವೆಲ್ಲ ನೋಡಿದ್ದೀವಿ. ಬಹುಶಃ ನಿಮ್ಮಲ್ಲೆಲ್ಲ ಸ್ಫೂರ್ತಿ ಇದ್ರೆ ಮುಂದುವರಿಸಿದ ಈ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ನನಗೆ 2 ಮಾತನಾಡುವ ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ನಮಿಸಿ ನಾನು ಮಾತು ಮುಗಿಸ್ತೇನೆ. ನಮ್ಮ ಸಂಸ್ಥೆ, ನಮ್ಮ ಅಧ್ಯಕ್ಷರು ಇಂದು ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಪರಿಸರವನ್ನ ನಿರ್ಮಾಣ ಮಾಡಿ ಸಂಸ್ಥೆಯನ್ನ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುತ್ತಿರುವ ಅಕ್ಷರಶಃ ಈ ದಿನವನ್ನ ಹಬ್ಬವನ್ನಾಗಿಸಿದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಪಾಠ್ಯ ಪುಸ್ತಕಕ್ಕೆ ಬರುವುದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ ಅವರ ಜೀವನ ಚರಿತ್ರೆಯನ್ನು ಎಲ್ಲ ಮಕ್ಕಳಿಗೂ ಅನುಕೂಲ ಆಗುವ ರೀತಿಯಲ್ಲಿ ಇದನ್ನು ಜೀವನ ಚರಿತ್ರೆನ ಮಾಡಬೇಕನ್ನ ಬರಬೇಕು ಅಂತ ನನ್ನ ಇಷ್ಟ. ಹೈಸ್ಕೂಲ್ ಅಥವಾ ಮಿಡ್ಲ್ ಸ್ಕೂಲ್ ಅವ್ರ ಜೀವನ ಚರಿತ್ರೆ ಬರಬೇಕು, ಪಾಠ್ಯ ಪುಸ್ತಕದಲ್ಲಿ ಬರಬೇಕು. ಈಗ ಗೋಪಾಲಕೃಷ್ಣ ಎಲ್ಲ ಎಷ್ಟೋ ಜನ ಶಾಂತಿವರೆಗೂ ಇವ್ರಿಗೆ ಅಂತ ಹಾಗೆ ಅವ್ರದ್ದೊಂದು ಬರಬೇಕು. ಅದನ್ನು ಎಲ್ಲ ಸೇರಿ ಮಾಡಿ ಅಂತ ನಾವು ಕೆಲಸ ಇದ್ದೀವಿ ಸರ್. ಜೀವನ ಚರಿತ್ರೆ ಪುಸ್ತಕ ಬರಬೇಕು. ಅದನ್ನು ಅಪ್ಲೋಡ್ ಮಾಡಿ